ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ಇದು ರಮ್, ಇದು ಎಂ, ಇದು ಓಂ. ಮೊದಲನೇದು ಯೆಲ್ಲೋ, ಎರಡನೇದು ಗ್ರೀನ್, ಮೂರನೇದು ಪರ್ಪಲ್. ವೀಕ್ಲಿ ರೀಡಿಂಗ್ ನೋಡೋಣ. ಬೇಕು ಅಂದ್ರೆ 3 ಕೂಡ ನೋಡಿ. ಓಕೆ, ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಮಧ್ಯ ಮಧ್ಯ ನಿಮಗೆ ಕಾಯಿನ್ ಡ್ರಾಪ್ ಶಬ್ದ ಕೇಳಿಸಿದ್ರೆ ಇರಿಟೇಟ್ ಆಗಬೇಡಿ. ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಫ್ಲೋ ಚೆನ್ನಾಗಿರಲಿ ಅಂತ ಹಾಕಿರೋ ಸೌಂಡ್ ಅದು. ಸೊ ಹಾಗಾಗಿ ಎಂಜಾಯ್ ಮಾಡಿ ಆ ಸೌಂಡನ್ನು. ಅದು ಬಿದ್ದಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ದುಡ್ಡು ಬರಲಿ ಅಂತ. ಓಕೆ, ಎಸ್. ಓ, ವೆರಿ ಪವರ್ಫುಲ್ ವೀಕ್. ಭದ್ರಕಾಳಿ ಇದ್ದಾರೆ, ಮಹಾಕಾಳಿ ಇದ್ದಾರೆ, ಪಾರ್ವತಿ ದೇವಿ ಇದ್ದಾರೆ, ಶೇಷನಾಗ ಇದ್ದಾರೆ, ವರುಣ ಇದ್ದಾರೆ, ಗೋಪಾಲ ಇದ್ದಾರೆ. ಗೋಪಾಲ ನಂದಪಾಲ, ಓ ಭಕ್ತಪಾಲ. ನೀವು ದೇವ್ರ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ರಿ, ನನ್ನ 2 ಮಕ್ಕಳಿಗೆ ಮದುವೆ ಆಗಲಿ ಅಂತ, ಆ ಪ್ರಾರ್ಥನೆ ಈಡೇರಿದೆ. ಜೊತೆಗೆ ಕೆಲವರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಿ, ನನ್ನ ಮಗಳಿಗೆ ಮಗು ಆಗ್ಲಿ ಅಂತ. ಇನ್ ಕೆಲವರು ಪ್ರಾರ್ಥನೆ ಮಾಡಿದ್ರಿ, ನಂಗೆ ಮಕ್ಕಳು ಆಗ್ಲಿ ಅಂತ, ಅದು ಕೂಡ ಆಗತ್ತೆ. ಇನ್ ಕೆಲವ್ರ ಪ್ರಾರ್ಥನೆ ಏನಿತ್ತು, ನನ್ನ ಹಸ್ಬೆಂಡ್ ನನ್ನ ಲೈಫಿಗೆ ಬರ್ಲಿ, ನನ್ನ ವೈಫ್ ನನ್ನ ಲೈಫಿಗೆ ವಾಪಸ್ ಬರ್ಲಿ ಅಂತ, ಅದು ಕೂಡ ಈಡೇರಾಯ್ತು. ಶತ್ರುಗಳೆಲ್ಲರೂ ಕೂಡ ದೂರ ಆದ್ರು, ರೊಮ್ಯಾಂಟಿಕ್ ಲೈಫ್ ನಿಮ್ದಾಯ್ತು, ಲೈಫಲ್ಲಿ ಫ್ಲೋ ಚೆನ್ನಾಗಾಯ್ತು, ನಿಮ್ಗಿದ್ದಂಥ ನೆಗೆಟಿವಿಟಿ ಎಲ್ಲ ದೂರ ಆಯ್ತು, ಸಂಸಾರದಲ್ಲಿ ಸರಿಗಮ ಚೆನ್ನಾಗಾಯ್ತು, ಪಾಪು ಕೂಡ ಬಂತು, ಕಾಯ್ತಾ ಇದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸೋದು ಒಂದು ಬಾಕಿ ಉಳಿಸ್ಕೊಂಡಿದ್ದೀರಾ, ಅದನ್ನ ಮಾಡಿ ಮುಗಿಸ್ಬಿಡಿ. ಆ ಬಾಕಿ ತೀರಿಸ್ಕೊಳ್ಳಿ. ನಿಮ್ಮ ಲೈಫ್ ಬಿಂದಾಸ್ ಆಗಿದೆ, ಚೆನ್ನಾಗಿದೆ. ಯಾರಾದ್ರೂ ನಿಮ್ಮನ್ನ ಮುಟ್ಬಿಡ್ಲಿ, ಆ ತಾಯಿ ನುಂಗ್ ಹಾಕ್ಬಿಡ್ತಾಳೆ ಇವಾಗ. ವೀಲ್ ಆಫ್ ಫಾರ್ಚೂನ್, ಕಾಲಾಯ ತಸ್ಮೈ ನಮಃ. ಕಾಲದ ಆಟದಲ್ಲಿ ನಿಮ್ಮ ಆಟ ಬಂದಿದೆ ಈಗ ಅನ್ನುವಂಥದ್ದು ಇದೆ. ದ ಸ್ಟಾರ್, ನೀವು ಸ್ಟಾರ್ ಆಗಿ ಬದಲಾಗುವಂತ ಸಮಯ. ನಿಮ್ಮನ್ನ ಯಾರು ತಡಿಯಕ್ಕಾಗಲ್ಲ. ಓಕೆ, ನಿಮ್ಮನ್ನ ಯಾರು ತಡಿಯಕ್ಕಾಗಲ್ಲ. ಇನ್ನ ಆ ತಾಯಿ ನಿಮ್ಗೆ ಏನೇನ್ ಬೇಕೋ ಎಲ್ಲ ಪವರ್ ಕೊಟ್ಟಿದ್ದಾರೆ. ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಮೆನ್ ಪವರ್, ಫೆಮಿನೈನ್ ಪವರ್ ಆಕ್ಟಿವ್ ಅಲ್ಲಿ ಇದೆ. ನಿಮ್ಮ ತಂದೆ ಇರಬಹುದು, ಅಥವಾ ನಿಮ್ಮ ಬಾಸ್ ಆಗಿರ್ಬಹುದು, ಅಥವಾ ಒಂದು ಆ ಗೌರವಯುತ ಸ್ಥಾನದಲ್ಲಿ ಇರೋರು ಯಾರೋ ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ನಮ್ಮ ದೀಪಿಕಾ ಅವರ ಡ್ಯಾಡಿಗೆ ಏನೋ ಸಮಸ್ಯೆ ಆಗ್ಬೋದು ಅಂತ ನನ್ಗಿಲ್ಲ ಅನ್ನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಅದು. ಸೊ ಎಸ್, ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ. ಭರವಸೆನ ಕಳ್ಕೊಂಬೇಡಿ. ತುಂಬಾ ಹೆಚ್ಚಿನ ಯಶಸ್ಸು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಫಾರಿನ್ ಟ್ರಿಪ್ ಹೋಗುವಂತ ಸಾಧ್ಯತೆ ಇದೆ. ಓವರ್ಸೀಸ್ ಕಂಟ್ರಿಗೆ ಟ್ರಾವೆಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮೆಲ್ಲ ಟ್ಯಾಲೆಂಟ್ ಆಫ್ ಬಂಡಲ್ ಅನ್ನ ನೀವು ತಗೊಂಡು ಒಂದು ನ್ಯೂ ಎರಾ ಸ್ಥಾಪನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಬ್ಬ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಫಾದರ್ ಅಥವಾ ನಿಮ್ಮ ಒಂದು ತಂದೆ ಸ್ಥಾನದಲ್ಲಿ ಇರುವಂತ ಯಾವುದೇ ವ್ಯಕ್ತಿ ಆಗಿರ್ಬಹುದು, ಅಥವಾ ನಿಮ್ಮ ಬಾಸ್ ಆಗಿರ್ಬಹುದು, ಅವ್ರನ್ನ ರಿಪ್ಲೇಸ್ ಮಾಡುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಯಾರು ನಿಮ್ಮ ಪವರ್ ಆಫ್ ಕಂಟ್ರೋಲ್ ಮಾಡ್ತಿದ್ರು ನಿಮ್ಮನ್ನ, ಅವರು ನಿಮ್ ಜೀವನದಿಂದ ದೂರ ಆಗಿ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸೋ ಅಂಥವ್ರು, ನಿಮ್ಮ ಪ್ರೀತಿನಷ್ಟೇ ಬಯಸೋ ಅಂಥವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ತಡೀತಿದ್ದಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಖತ್ತಾಗಿ ಇದೆ. ಪ್ರೀತಿ ವಿಚಾರದಲ್ಲೂ ಸಖತ್ತಾಗಿ ಇದೆ. ಸಖತ್ತಾಗಿದೆ ಅಂತ ಯಾರೋ ಹೇಳ್ತಾ ಇರ್ತೀರಾ. ಸೊ ಅವರಿಗೆ ಈ ಸ್ಪೆಷಲ್ ಮೆಸೇಜ್ ಕೂಡ ಇದೆ.
ಎಲ್ಲೋ ಒಂದ್ ಕಡೆ ನೀವೇ ಡೌಟ್ ಅಲ್ಲಿ ಇರ್ತೀರಾ, ನೀವೇ ಒಂದು ಕ್ಲಾರಿಟಿ ಇಲ್ದಿರೋ ಅಂತ ಸಿಚುವೇಶನ್ ಅಲ್ಲಿ ಇದ್ದೀರಾ. ನಿಮ್ಮ ಜೀವನದಲ್ಲಿ ಈ ವಾರದಷ್ಟು ಲಕ್ಕಿ ವಾರ ಇನ್ನೊಂದ್ ದಿನ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ವ್ಯಾಲೆಂಟೈನ್ ಮಂತ್ ಏನಿದೆ ಎಲ್ಲ ದೇವ್ರು ನಿಮ್ಗೆ ತಥಾಸ್ತು ಅಂದ ಹಾಗೆ ಇದೆ. ಸೊ ಇನ್ನ ಯಾವುದೇ ಒಂದು ಸ್ಟಕ್ ಎನರ್ಜಿಲಿ ನೀವ್ ಇರ್ಬೇಡಿ. ಆ ಒಂದು ಬೇಜಾರಾಗ್ಲಿ ದುಃಖ ಆಗ್ಲಿ ಬೇಡ, ಅದು ಅನ್ನೆಸೆಸರಿ ಇದೆ. ಲೈಫ್ ಮೂವ್ ಆನ್ ಮಾಡ್ತಾ ಇದೆ. ಲೈಫ್ ಈ ಒಂದು ಸ್ಟಕ್ ಎನರ್ಜಿಯಿಂದ ನಿಮ್ಮನ್ನ ಹೊರಗ್ ಕರ್ಕೊಂಡ್ ಬರ್ತಿದೆ. ಬಂದಿರೋ ಅವಕಾಶನ ಒಪ್ಕೋ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಈ ಅವಕಾಶ ನಿಮ್ಮ ಜೀವನದಲ್ಲಿ ಹೊಸ ಒಂದು ಬೆಳಕನ್ನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಅವಕಾಶ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವೊಂದು ವಿಶೇಷವಾದ ರಕ್ಷೆಯಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸುತ್ತಮುತ್ತ ಎಂಥದ್ದೇ ವಿಷದ ವರ್ತುಲ ಇದ್ರೂ ಕೂಡ ನೀವು ಸೇಫ್ ಆಗಿ ಇದ್ದೀರಾ, ನಥಿಂಗ್ ಟು ವರಿ. ನಿಮ್ಮ ಕಣ್ಣುಗಳನ್ನ ಒಮ್ಮೆ ತೆಗೆದು ನೋಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ವಿಶೇಷವಾದಂಥ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೋ ವಿಶೇಷವಾದಂಥ ಕಾಸ್ಟ್ಯೂಮ್ ರೆಡಿ ಮಾಡಿ ಅದರಿಂದ ಹೆಚ್ಚು ಮನ್ನಣೆ ಗಳಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವರು ಏನೋ ಒಂದು ಫೋಟೋಗ್ರಫಿಲಿ ತುಂಬಾ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಏನೋ ಒಂದು ದೊಡ್ಡ ಕರ್ಮಕಾಂಡ ಅನ್ನುವಂಥ ರೀತಿಯಲ್ಲಿ ನ್ಯೂಸ್ ಅಲ್ಲೆಲ್ಲ ಕೇಳಲಿಕ್ಕೆ ಸಿಗುತ್ತೆ. ಅದೊಂದು ದೊಡ್ಡದು ವಿಚಾರ ಆಗಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಜಾಸ್ತಿ ಹಾರ್ಟ್ ಚಕ್ರ ಇದೆ. ನಿಮ್ಮ ಹಾರ್ಟ್ ಚಕ್ರನ ಕೂಡ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೀವು ಆಯ್ಕೆ ಮಾಡಿರೋದು ರಮ್ ಅನ್ನುವಂಥ ಚಕ್ರನ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹ್ಯಾಪಿನ ಎಕ್ಸ್ಪೆಕ್ಟ್ ಮಾಡಿ ನೀವು ಕಾಯ್ತಾ ಇದ್ದಂಥದ್ದೆಲ್ಲವೂ ಕೂಡ ಈ ವಾರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮನೆ ದೇವರ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ಮೇಟ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಪ್ರಸನ್ನಳಾಗಿರುವಂತ ಗೌರಿ ದೇವಿಯ ಆಶೀರ್ವಾದನ ನೀವು ನಿಮ್ ಜೀವನದಲ್ಲಿ ಪಡ್ಕೊಳ್ತೀರಾ. ಆ ಆಶೀರ್ವಾದ ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ನಿಮ್ಗೆ ಮತ್ತೆ ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಸಿಟಿವ್ ಆಗಿ ಇರಿ. ಪ್ರೀತಿಸುವ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ಪಿಗೆ ಏನ್ ಪಾಸಿಟಿವಿಟಿ ಕೊಡ್ಬೇಕಿತ್ತು ಆ ಒಂದು ಪಾಸಿಟಿವಿಟಿನ ನಿಮ್ಮ ರಿಲೇಶನ್ಶಿಪ್ಪಿಗೆ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪಾಸಿಟಿವಿಟಿ ಎಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇನ್ನ ನೀವು ತಲೆಗೆಡ್ಸ್ಕೊಳ್ಳೋದಾಗ್ಲಿ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಇನ್ನೂ ಹಾಗೆ ಇದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಸೊ ಹಾಗಾಗಿ ಇನ್ಮುಂದೆ ಪಾಸಿಟಿವ್ ಆಗಿ ಹೆಚ್ಚು ಯೋಚನೆ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲಿ ತಪ್ಪು ಯೋಚನೆ ಮಾಡಿದ್ರಿ, ತಪ್ಪು ನಿರ್ಧಾರನ ತಗೊಂಡಿದ್ರಿ, ಆ ಎಲ್ಲಾ ನಿರ್ಧಾರಗಳಿಂದ ಹೊರಗೆ ಬನ್ನಿ. ದುಡುಕಿ ನಿರ್ಧಾರ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಏಂಜಲ್ ಆಫ್ ಬ್ಯಾಲೆನ್ಸ್ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಬಾಡಿ ಮೈಂಡ್ ಹೆಲ್ತ್ ಎಲ್ಲವೂ ಕೂಡ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಾಕ್ಟೀಸ್ ಮಾಡಿ ಇನ್ನ ಹೆಚ್ಚು ಒಂದು ತಾಳ್ಮೆಯಿಂದ ಇರೋದನ್ನ, ಅಥವಾ ನಿಮ್ಮ ಒಂದು ಬಾಡಿ ಮೈಂಡ್ ಇನ್ಬ್ಯಾಲೆನ್ಸ್ ಇದ್ರೆ ಬ್ಯಾಲೆನ್ಸಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಕಾಮ್ ಮೆಡಿಟೇಷನ್ ಕೂಡ ಹೆಚ್ಚು ಸಹಾಯ ಆಗುತ್ತೆ ಅನ್ನುವಂಥದ್ದು ಇದೆ. ಕಾಮ್ ಆಗಿ ಮೆಡಿಟೇಷನ್ ಮಾಡುವಂಥದ್ದು ನಿಮ್ಗೆ ಹೆಚ್ಚು ಬೆನಿಫಿಟ್ ಆಗಿ ಇರುತ್ತೆ ಅನ್ನುವಂಥದ್ದು. ಸೊ ಈಗ ಟೈಮಿಂಗ್ ಕಾರ್ಡ್ ನೋಡುವ, ನೀವು ಅನ್ಕೊಂಡಿರುವಂತ ಕೆಲಸ ಯಾವಾಗ ಆಗ್ಬೋದು ಅಂತ. ಸೊ ಇನ್ 19 days ಅಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ಈ ತಿಂಗಳು ಅಥವಾ ಬರೋ ತಿಂಗಳು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, ಇಲ್ಲ 28ನೇ ತಾರೀಕು ಆಗುವಂತ ಸಾಧ್ಯತೆ ಇದೆ. ಸೊ ಆನ್ ಎನಿ ಫ್ರೈಡೆ, ಯಾವ್ದಾದ್ರು ಒಂದು ಶುಕ್ರವಾರ ನೀವು ಅನ್ಕೊಂಡಿರೋದು ಆಗತ್ತೆ. ಕೆಲವ್ರಿಗೆ ಅಕ್ಟೋಬರ್ ಅಲ್ಲಿ ಆಗಬಹುದು ಅಥವಾ ಬುಧವಾರ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ವ್ಯಾಲೆಂಟೈನ್ಸ್ ಮಂತ್ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಇಟಿನ ತಗೊಂಬಂದಿದೆ ಅಂತಾನೆ ಹೇಳ್ಬಹುದು. ಸೊ ಏಂಜಲ್ ನಂಬರ್ ನೋಡುವ. ಸೊ 8888 ಇದೆ, 999 ಇದೆ, ಮತ್ತೆ 2222 ಕೂಡ ಇದೆ. ಎಸ್, ಲವ್ ಕೂಡ ನಿಮ್ ಜೀವನಕ್ಕೆ ಬರ್ತಾ ಇದೆ. ಜೊತೆಗೆ ದೇವ್ರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ದೇವ್ರು ನಿರ್ಧಾರ ಮಾಡಿರೋ ರೀತಿಲಿ ನಿಮ್ಮ ಜೀವನ ಮುಂದುವರಿತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಪವರ್ ಬರೋದ್ರಲ್ಲಿ ಇದೆ, ಲವ್ ಬರೋದ್ರಲ್ಲಿ ಇದೆ. ನಿಮ್ಮ ಪಾಸ್ಟ್ ಎನರ್ಜೀಸ್ ನ ನೀವು ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು
ಪಾಸ್ಟ್ ಎನರ್ಜೀಸ್ನ ರಿಲೀಸ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಬೆನಿಫಿಟ್ ಆಗತ್ತೆ ಅನ್ನುವಂಥದ್ದು ಇದೆ. ಯೋಚನೆ ಮಾಡ್ತಾ ಮಾಡ್ತಾ ಒಂಚೂರು ಸಮಸ್ಯೆನ ಮಾಡ್ಕೊಳ್ಳೋದ್ಕಿಂತ ಸೊ ಅದರಿಂದ ಹೊರಗೆ ಬಂದ್ರೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅಲ್ವಾ. ಚಾನ್ಸ್ ನೋಡುವ ಈಗ. ಓಕೆ, ಸಾರಿ. ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಯಾರೋ ಮರಿ ಹೊಡೆದು ಪೂಜೆ ಮಾಡಿಸ್ಕೊಂಬರ್ಬೇಕು ಅನ್ಕೊಂಡು ಮಾಡಿಸ್ಕೊಂಬಂದಿಲ್ಲ, ಮಾಡಿಸ್ಕೊಂಬರ್ರಿ ಒಳ್ಳೇದತ್ತದೆ ಅಂತ ಯಾರೋ ಹೇಳ್ತಾವ್ರೆ. ನಾನು ಹೇಳಿಲ್ವೇ ಮಾಡಿಸ್ಕೊಂಬ ಅಂತ, ಮಾಡಿಸ್ಕೊಂಬ ಒಳ್ಳೇದತ್ತದೆ ಅಂತ ಯಾರೋ ಹೇಳ್ತಾವ್ರೆ. ಮಾಡಿಸ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ಎಸ್, ನೆಗೆಟಿವಿಟಿ ಇದೆ, ಭದ್ರಕಾಳಿ ಬಂದಿದ್ದಾಳೆ ಅಂದ್ರೆ ಎಲ್ಲವನ್ನು ಕೂಡ ನಿಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸಾಕಷ್ಟು ರಕ್ಷೆ ಇದೆ ನಿಮ್ಗೆ, ಆಂಜನೇಯನ ಆಶೀರ್ವಾದ ಇದೆ, ನಾರಾಯಣರ ಆಶೀರ್ವಾದ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅದೇ ಆಗ್ಬಿಡುತ್ತೆ, ಶತ್ರು ಬಾಧೆ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಮೇಲ್ಮರುತು ಆದಿಪರಾಶಕ್ತಿಯ ಆಶೀರ್ವಾದ, ಮಹಾಲಕ್ಷ್ಮಿಯ ಆಶೀರ್ವಾದ, ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ, ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಟ್ರೀ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಔಟ್ ಆಫ್ ಫ್ರೇಮ್ ಇರೋದು ಫ್ರೇಮ್ ಒಳಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪಾಸಿಟಿವ್ ಅಫರ್ಮೇಷನ್ ನ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಇನ್ನ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಬೇಬಿ ಬಾಯ್ ಆಗುವಂತ ಸಾಧ್ಯತೆ ಇದೆ. ನೋಡಿ, 3 ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಲವ್ ಬರ್ಡ್ಸ್ ರೆಡಿ ಟು ಮಿಂಗಲ್, ಕಮಿಟ್ಮೆಂಟ್ ಬರ್ತಿದೆ ಲವ್ ಬರ್ಡ್ಸಿಗೆ. ಸೊ ಎಸ್, ಡಿವೈನ್ ಏಂಜಲ್ ಲವ್ ಇದೆ. ಸೊ ತುಂಬಾ ಲವ್ ಮ್ಯಾರೇಜಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ಟಾರ್ ಸೀಡಿಗೆ ಒಂದು ರಿಯೂನಿಯನ್ ಎನರ್ಜಿ ಕೂಡ ಇದೆ. ಸೊ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಜೀವನದಲ್ಲಿ ಇರುವಂತ ಥರ್ಡ್ ಪಾರ್ಟಿನ ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಪರ್ಲ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಪ್ರೆಷಿಯಸ್ ಗಿಫ್ಟ್ ಒಂದು ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಬೇಬಿ ಬಾಯ್ ಆಗುವಂಥದ್ದು, ಎಂಗೇಜ್ಮೆಂಟ್ ಬರುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ. ಸೊ ಎಸ್, ಲಕ್ಕಿ ಕೀ ನಿಮ್ ಜೊತೆ ಇದೆ. ನಿಮ್ಮ ಲಕ್, ನಿಮ್ಮ ಅದೃಷ್ಟ ನಿಮ್ ಜೊತೆ ಇರುತ್ತೆ. ಒಂದು ತುಂಬಾ ಬೆಲೆ ಬಾಳುವಂತ ಡೈಮಂಡ್ ಕೂಡ ಗಿಫ್ಟ್ ಬರಬಹುದು, ಡೈಮಂಡ್ ಶೈನ್ ಕೂಡ ಗಿಫ್ಟ್ ಬರಬಹುದು, ನಿಮ್ಗೆ ಒಂದು ಅವಾರ್ಡ್ ಕೂಡ ಬರಬಹುದು. ಸ್ಟಾರ್ ಸೀಡ್ ಇದ್ದೀರಾ, ಸ್ಟಾರ್ ಆಗಿ ಖಂಡಿತವಾಗ್ಲೂ ಬೆಳೀತೀರಾ. ಸಾಕಷ್ಟು ಸೀಕ್ರೆಟ್ ರಿವೀಲ್ ಆಗುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಕರ್ಕಾಟಕ, ಕುಂಭ, ತುಲಾ, ಮೀನರಾಶಿ, ಮಿಥುನ ರಾಶಿ, ವೃಶ್ಚಿಕ, ಕುಂಭ, ಮಕರ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 4, 12, 10, 3, 2 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಮಂಡೇ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಸಿಡ್ನಿ ಅಂತ ಕೇಳಿಸ್ತಾ ಇದೆ. ಸೊ ಕೆಲವರು ಬರೀ ದೈಹಿಕ ವಿಚಾರಕ್ಕೆ ನಿಮ್ಮನ್ನ ಇಂಪಾರ್ಟೆಂಟ್ ಕೊಡ್ತಾ ಇರಬಹುದು. CM ಏನೋ ರಿವರ್ಸ್ ಆಗತ್ತೆ, ಏನೋ CM ವಿಚಾರದಲ್ಲಿ ರಿವರ್ಸ್ ಆಗತ್ತೆ ಅಂತ ಇದೆ, ಏನು ಅಂತ ಗೊತ್ತಿಲ್ಲ. ಮಿಸ್ಟರ್ ಪಾಕಿಸ್ತಾನ್ ವಿನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಸಾರಿ, ನಾನು ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ, ಬಟ್ ಆ ಥರ ಕೇಳಿಸ್ದಾಗ ನಾನು ಹೇಳ್ದೆ ಅಷ್ಟೇ. MNC ಕಂಪ್ನಿ ರಿಜೆಕ್ಟ್ ಮಾಡುತ್ತೆ ಯಾರನ್ನೋ ಅನ್ನುವಂಥದ್ದು ಕೂಡ ಇದೆ. ಸಿಡ್ನಿ ಅಂತ ಕೇಳಿಸ್ತಾ ಇದೆ. ಸೊ ಯಾರೋ ನಿಮ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಅವ್ರಿಗೆ ತಕ್ಕ ಶಾಸ್ತಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಬಾಕ್ಸ್ ನಂಗೆ ಏನೋ ಮುಂಚೆ ಹೇಳಿದ್ದು ಈ ಲೆಟರ್ಸ್ ಅಲ್ಲಿ ಬಂದಿದ್ದೆಲ್ಲ ನೆನಪು ಬರ್ತಾ ಇದೆ. ಸ್ವಲ್ಪ ನಿಮ್ಮ ಎಕ್ಸ್ ಎನರ್ಜಿಯಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಎಕ್ಸ್ಗಳಿಂದ ದೂರ ಆದಷ್ಟು ನಿಮಗೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಎಕ್ಸ್ ಎನರ್ಜಿಯಿಂದ ದೂರ ಇರಿ. ಓಕೆ, ಯಾರಬ್ಬ ಅಂತ ಕೂಡ ಕೇಳಿಸ್ತಾ ಇದೆ. ರಾಜ್ ಏನೋ ಕೇಳಿಸ್ತಾ ಇದೆ. ಝೀಲಿ ನಿಮ್ಗೆ ಆಕ್ಟಿಂಗ್ಗೆ ಚಾನ್ಸ್ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಆಂಕರ್ ಆಗಿ ಕೂಡ ನಿಮ್ಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಸೊ ಎಸ್,
ಝಾರಾ ಝೂರಿಯಾ ಅಂತ ಕೂಡ ಕೇಳಿಸ್ತಾ ಇದೆ. ಟ್ಯಾಕ್ಸ್ ಯಾರು ಕಟ್ಟಿಲ್ಲ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನ್ಯೂಯಾರ್ಕ್ ಟ್ಯಾಕ್ಸ್ ಅಲ್ಲಿ ಏನೋ ಒಂದು ಚೇಂಜಸ್ ಬರುತ್ತೆ, ಲೈಕ್ ಯೂಟ್ಯೂಬ್ ಟ್ಯಾಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಚೇಂಜಸ್ ಬರುತ್ತೆ. ಅದು ಎಲ್ರಿಗೂ ಗುಡ್ ನ್ಯೂಸ್ ಆಗಿ ಬದಲಾಗಬಹುದು ಅನ್ನುವಂಥದ್ದು ಇದೆ. CS ಕ್ರಿಕೆಟ್ ಟೀಮ್ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, MNCMMRSYBXZA ಸಾರಿ, XYTXCS ಇದೆ. ಝೋಡಿಯಾಕ್ ಸೈನ್ ಪ್ರಕಾರ ಸರಿ ಹೋಗ್ಬಹುದು, ಟ್ರೈ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಮಹಾ ನಕ್ಷತ್ರಗಳಿದ್ರೆ ಅವರಿಗೆ ಜಾಸ್ತಿ ಜಾತಕ ನೋಡಕ್ ಹೋಗಲ್ಲ. ಮಹಾ ನಕ್ಷತ್ರಗಳಿದ್ರೆ ಅವಕ್ಕೆ ಜಾತಕ ನೋಡಿರನೆ ಮದುವೆ ಮಾಡ್ತಾರೆ. ಸೊ ಯಾರ್ದೋ ಒಂದು ಪ್ರಶ್ನೆ ಇದೆ ಇಲ್ಲಿ, ಜಾತಕ ಕೂಡ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ಏನು ಮಾಡಕ್ಕಾಗಲ್ಲ, ಮನ್ಸಿನ ಜಾತಕದ ಪ್ರಕಾರ ಹೋಗ್ಬೇಕಾಗತ್ತೆ ಕೆಲವು ಸತಿ. ಇಷ್ಟ ಇದ್ರೆ ಕುಂಡ್ಲಿ ಹಾಕಿ ನೋಡಿ, ಪಕ್ಕ ಡೇಟ್ ಆಫ್ ಬರ್ತ್ ಇದ್ರೆ ಮಾತ್ರ ಸರಿ ಇರುತ್ತೆ. ಒಂದ್ 5 ನಿಮಿಷ 10 ನಿಮಿಷ 1 ನಿಮಿಷ ಲೇಟ್ ಆದ್ರೂನು ಎಲ್ಲ ಜಾತಕನೇ ಫುಲ್ ಉಲ್ಟಾ ಪಲ್ಟಾ ಆಗತ್ತೆ. ಸೊ ಹಾಗಾಗಿ ಮನಸ್ಸಿನ ಜಾತಕದ ಪ್ರಕಾರ ಕೂಡ ಕೆಲವು ಸತಿ ಹೋದ್ರೆ ಬೆಟರ್ ಇರುತ್ತೆ. ಬಹಳಷ್ಟು ರೆಮಿಡೀಸ್ ಇರುತ್ತೆ, ಅಲ್ಲಲ್ಲೇ ಸರಿಪಡಿಸ್ಕೊಳ್ಳೋದಕ್ಕಾದ್ರೆ ಪಡಿಸ್ಕೊಳ್ಳಿ, ಇಲ್ಲ ಬೇಡವೇ ಬೇಡ ಅಂದ್ರೆ ಬೇಡ ಬಿಟ್ಟಾಕಿ. ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ಓಕೆ, ಒಳ್ಳೇದಾಗ್ಲಿ. ಸೊ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತಿದೆ ಮತ್ತೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್. ಹ್ಯಾಪಿ ವ್ಯಾಲೆಂಟೈನ್ಸ್ ವೀಕ್, ಎಂಜಾಯ್ ಮಾಡಿ. ನಮಸ್ತೆ. ಯಾರೆರಡನೇದು ಹಾರ್ಟ್ ಚಕ್ರ ಗ್ರೀನ್ ಕಲರ್ ಆಯ್ಕೆ ಮಾಡಿದ್ದೀರಾ? ನೀವು ಮಾಡ್ಬೇಕಾಗಿರೋದು ಒಂದೇ, ಅಂತ ಮೆಡಿಟೇಷನ್ ಮಾಡಿ. ಆಕ್ಚುಲಿ ತುಂಬಾ ನೋವು ತಿಂದ್ಬಿಟ್ಟಿದ್ದೀರಾ, ಈಗೇನ್ ಮಾಡಕ್ಕಾಗತ್ತ ಅದಕ್ಕೆ? ಅದನ್ನ ಮತ್ತೆ ಬದಲಾಯಿಸಕ್ಕಾಗತ್ತಾ? ಕಳೆದು ಹೋದ ದಿನಗಳು ನೆನಪು ಮಾತ್ರ, ಅದನ್ನ ಅಲ್ಲೇ ಬಿಟ್ಟು ಹಾಕಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ, ಬೆಟರ್ ಆಗತ್ತೆ ಅಲ್ವಾ? ಎಷ್ಟು ಅಂತ ನೋವು ತಿನ್ನಕ್ಕಾಗತ್ತೆ? ನಿಮ್ಮ ಹೃದಯಕ್ಕೆ ಇನ್ನೊಂದೇ ಒಂದು ಅವಕಾಶನ ಕೊಡಿ. ಬಾಟಮ್ ಆಫ್ ದಿ ಡೆಕ್ ಗಂಗಾ ಇದ್ದಾರೆ. ಗಂಗಾ ಸ್ನಾನ, ತುಂಗ ಪಾನ, ಶಿವ. ಗಂಗೆಯಷ್ಟೇ ಪವಿತ್ರವಾಗಿರುವಂಥ ನಿಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆ ತರ ತೂಗಾಡ್ತಾ ಇದೆ. ಬಟ್ ಗಂಗೆಗೆ ಗೊತ್ತಿದೆ, ಗಂಗೆಗೆ ಆಶೀರ್ವಾದ ಇದೆ. ಗಂಗಾದೇವಿ ನಿಮ್ಮ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ, ಎಲ್ಲದಕ್ಕೂ ಕಾರಣ ಇದೆ ಅನ್ನೋದು ಗೊತ್ತಿದೆ. ಸೊ ಶಿವನ ಇಚ್ಛೆಗೆ ಬಿಟ್ಟಿದ್ದು ಅಂತ ಗಂಗಾದೇವಿ ನಿಮ್ಗೆ ಸಂದೇಶ ಕೊಡ್ತಿದ್ದಾರೆ. ಗಂಗಮ್ಮನ ಪೂಜೆ ಮಾಡ್ತಾ ಇದ್ರಿ ನೀವು ಅಂತ ಅನ್ಸುತ್ತೆ. ಗಂಗಮ್ಮ ನಿಮ್ಗೇನೋ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ಲೋ ತಮ್ಮ, ನಿನ್ನನ್ನ ಗಂಗಮ್ಮ ಕರೆದಿ ಒಂದು ಜಾಗನ ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೀನು ಆ ಗಂಗೆಯಲ್ಲಿ ಮುಳುಗಾಕು, ನಿನಗೇನು ಗಂಗಮ್ಮನಿಂದ ಒಂದು ವಿಶೇಷವಾದಂಥ ಏನೋ ಒಂದು ಆಶೀರ್ವಾದ ಇದೆ. ಏನೋ ಗೊತ್ತಿಲ್ಲ, ಸೀಕ್ರೆಟ್ ಇದೆ, ಎಲ್ಲಿ ಹೇಳೋ ಹಾಗಿಲ್ಲ. ಬಟ್ ನನ್ಗದು ಗೊತ್ತೂ ಇಲ್ಲ, ಗೊತ್ತಿದ್ರೆ ಹೇಳ್ಬಿಡ್ತಿದ್ದೆ. ಬಟ್ ಏನೋ ಗೊತ್ತಿಲ್ಲ, ತರದಿದೆ. ಜೊತೆಗೆ ನೀರಿಗೆ ಸಂಬಂಧಪಟ್ಟಂಗೆ, ಗಂಗೆಗೆ ಸಂಬಂಧಪಟ್ಟಂಗೂ ಕೂಡ ಒಂದು ಸ್ಥಳ ಇದೆ ಅನ್ನುವಂಥದ್ದು ಇದೆ. ಹೊಸ ನದಿ ಉಗಮ ಹಾಗೆ ಆಗತ್ತೆ, ಯಾರಿಲ್ಲ ಅಂದಿದ್ದು ಅಂತ ಯಾರೋ ಜೋರಾಗಿ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಗತ್ತೆ, ನಾನಂತೂ ಇಲ್ಲ ಅಂತ ಹೇಳಲಿಲ್ಲ. ಖಂಡಿತವಾಗ್ಲೂ ಹೊಸ ನದಿಯ ಉಗಮ ಕೂಡ ಆಗುವಂತ ಸಾಧ್ಯತೆ ಇದೆ. ಮೈಲಾರ ಲಿಂಗೇಶ್ವರನ ದೇಗುಲ ಅಥವಾ ಅದರ ಸುತ್ತಮುತ್ತ ಜಾಗದಲ್ಲಿ ಅಲ್ಲಿ ಒಂದು ನದಿ ಹುಟ್ಟುತ್ತೆ. ಅದು ಪ್ರವಾಹವಾಗಿ ಹರಿದು ಪರಶುರಾಮನ ಕ್ಷೇತ್ರ ಏನು ಇದೆ, ಪಾದ ಸ್ಪರ್ಶ ಆಗಿರುವಂತ ಸ್ಥಳ, ಅದು ಸದ್ಯಕ್ಕೆ ಏನು ಮರುಭೂಮಿಯಾಗಿದೆ. ಅಲ್ಲೂ ಕೂಡ ಅದು ನದಿ ಹರಿಯುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಒಂದು ಕ್ಷೇತ್ರ ಪೂರ್ತಿಯಾಗಿ ಜಲಾವೃತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀರಿನ ಸ್ವಲ್ಪ ತಳ, ಅಂದ್ರೆ ಹಿಂಗ್ ಕಾಲು ಇಟ್ರೆ 1 ಫುಟ್ ಅಥವಾ 1 ಅಡಿ ನೀರು ಅಥವಾ 1, 2, 3 ಅಡಿ ನೀರು ಇರುತ್ತಲ್ಲ,
ಅಲ್ಲಿ ಕೆಳಗೆ ಏನೋ ಒಂದು ಶಾಸನ ಇದೆ. ಯಾಕೋ ನನ್ನ ಕನ್ನಡನೇ ಸ್ಪಷ್ಟತೆ ಹೋಗ್ಬಿಡ್ತಾ ಇದೆ ಅನ್ಸುತ್ತೆ. ಸೊ ಇದೆ. ಅಲ್ಲಿ ಪರಶುರಾಮನಿಗೆ ಸಂಬಂಧಪಟ್ಟಂಥದ್ದು ಏನೋ ಒಂದು ವಿಗ್ರಹನೋ ಕಲ್ಲೋ ಏನೋ ಸಿಗುತ್ತೆ. ಮತ್ತೆ ಅಲ್ಲಿ ಒಂದು ಪಾದುಕೆಯ ಸ್ಪರ್ಶ ಕೂಡ ಇದೆ ಅನ್ನುವಂಥದ್ದು. ಸೊ ಯಸ್ ಅನ್ನುವಂಥದ್ದು. ಯಾರು ಗರುಡ ಪುರಾಣ ಓದಿ ತಪ್ಪು ಮಾಡಿದೆ ಅಂತ ಅನ್ಕೊಂಡಿದ್ದಾರೆ. ಸೊ ಯಾರು ಗರುಡ ಪುರಾಣ ಓದಿದ್ದಾರೆ, ಗರುಡ ಪುರಾಣ ಓದಿ ನನ್ನ ಜೀವನ ತಪ್ಪು ಮಾಡಿಬಿಟ್ಟೆ, ನಾನು ಓದಬಾರ್ದಾಗಿತ್ತು ಅಂತ ಯಾರು ಅನ್ಕೊಂಡಿದ್ರು, ನೀವು ಯಾವ ತಪ್ಪು ಮಾಡಿಲ್ಲ ಆಯ್ತಾ. ನೀವು ಯಾವ ತಪ್ಪು ಮಾಡಿಲ್ಲ. ಗರುಡ ಪುರಾಣ ಓದಿದ್ರಿಂದ ನಿಮ್ಗೇನು ತೊಂದರೆ ಆಗಿಲ್ಲ. ಅದರಿಂದ ಸಾಕಷ್ಟು ಒಳ್ಳೇದಾಗಿದೆ. ಸಾಕಷ್ಟು, ಒಂದಲ್ಲ ಎರಡಲ್ಲ, ತುಂಬಾ ಒಳ್ಳೇದಾಗಿದೆ. ಒಂದು ನಿಮಿಷ ಇರಿ. ಒಂದು ರೀತಿ ನಿಮ್ಮ ಕಾರ್ಡು ಬೇರೇನೋ ಕತೆ ಹೇಳ್ತಾ ಇದೆ. ಸೊ ಲೈಫ್ ರೀಅರೇಂಜ್ ಮಾಡಿಕೊಡ್ಬೇಕು ನಿಮಗೆ ಅಂತ ಇಲ್ಲಿ ಇದೆ. ಸೊ ಚಿಕ್ಕ ವಯಸ್ಸಿಂದಾನೇ ಇದ್ದಂಥವ್ರು, ಚಿಕ್ಕವರಾಗಿ ಇದ್ದಂಥವ್ರು ಈಗ ದೊಡ್ಡವರಾಗಿ ಬದಲಾಗಬೇಕಾಗಿರುವಂಥ ಸಮಯ. ಎಸ್, ಓಕೆ, ಯಾ. ನಿಮ್ಮ ಪ್ರಾರ್ಥನೆಗೆ ಭಗವಂತ ಕರಗಿದಾನೆ, ಮರಗಿದಾನೆ. ಅದು ನಿಮ್ಮ ಪ್ರಾರ್ಥನೆಗೆ ಭಗವಂತ ಹೋಗ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಭಗವಂತ ನೀವು ಏನು ಕೇಳಿದ್ದೀರಾ ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ, ನಿಮ್ಮ ಮಕ್ಕಳಿಗೆ ಒಬ್ಬ ಒಳ್ಳೆ ಗುರುವಿನ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಆ ಗುರುಗಳು ಕೂಡ ಸಿಗ್ತಾರೆ ಅನ್ನುವಂಥದ್ದು ಇದೆ. ತುಂಬ ಸ್ಟ್ರಿಕ್ಟ್ ಆಗಿರುವಂಥ, ಕಠಿಣವಾದಂಥ ಗುರು ಸಿಗಬೇಕು ನಿಮ್ಮ ಮಕ್ಕಳಿಗೆ. ಅಂಥ ಜಾಗಕ್ಕೆ ಹಾಕಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಅಂಥ ಜಾಗದಲ್ಲೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗುವಂಥ ಸಾಧ್ಯತೆ ಇದೆ. ಒಂದೊಳ್ಳೆ ಗುರುವಿನ ಅಗತ್ಯ, ನಿಮ್ಮ ಗುರುಗಳಿಗೆ ಗುರುವಿನ ಅಗತ್ಯ ಕೂಡ ಇರಬಹುದು. ಜೊತೆಗೆ ನಿಮ್ಮ ಮಕ್ಕಳಿಗೆ ಕೂಡ ಗುರುವಿನ ಅಗತ್ಯ ಇರಬಹುದು. ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಒಂದಷ್ಟು ಫೈನಾನ್ಷಿಯಲ್ ವಿಚಾರಕ್ಕೆ ಸಮಸ್ಯೆಗಳಿತ್ತು, ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆ ಪರ್ಸನ್ ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಬರಬೇಕು ಅನ್ನೋದು ಡಿಸೈಡ್ ಆಗಿದೆ. ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನನಗೆ ಇಲ್ಲಿ ಪರ್ಸ್ನಲ್ ಆಗಿ ಅನ್ನಿಸ್ತಾ ಇದೆ. ಸೊ ಯಾರಿಗೋ ಇಲ್ಲಿ ವಿಶೇಷವಾದಂಥ ಆಶೀರ್ವಾದ ಆರ್ಕೇಂಜಲ್ಸ್ ತಂದುಕೊಡ್ತಿದ್ದಾರೆ ಶಿವನಿಂದ ಅನ್ನುವಂಥದ್ದು ಇದೆ. ನಿಮಗೆ ವಿಷ್ಣು ಆಲಯದಿಂದ ಅಥವಾ ಶಿವಾಲಯದಿಂದ ಅಥವಾ ಗರುಡಾಲಯದಿಂದ ನಿಮಗೆ ವಿಶೇಷವಾದಂಥ ಹೂವಿನ ಪ್ರಸಾದ ಆಗತ್ತೆ. ಹೂವಿನ ಹಾರ ಅಥವಾ ಪ್ರಸಾದ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದು ಗರುನಳ್ಳಿ ಮಹಾಲಕ್ಷ್ಮಿ ಥರನೇ ಇನ್ನೊಂದು ದೇವಿಯ ಉಗಮ ಆಗತ್ತೆ. ಅದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ನೀರಿನಲ್ಲಿ ಮರದ ಬುಡದಲ್ಲಿ ಇನ್ನೊಂದು ದೇವಿ, ಲಕ್ಷ್ಮೀ ದೇವಿ ಅವತಾರ ಅಥವಾ ಅಲ್ಲಿ ಆ ತಾಯಿಯ ಶಿಲೆ ಸಿಗುತ್ತೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಹೆಸರನ್ನ, ಪ್ರಖ್ಯಾತಿನ, ಅಲ್ಲಿ ಹೋದವರಿಗೆ ಹಣದ ಹೊಳೆನ ಮತ್ತೆ ಕಂಕಣ ಭಾಗ್ಯನ ತಾಯಿ ಕರುಣಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಬಾ ಬೇಗ ಮನೆ ಹತ್ರ ಅಂತ ಯಾರೋ ಕರೆದಂಗೆ ಆಗ್ತಾ ಇದೆ. ಸೊ ನೀವು ಯಾರ್ದೋ ಮನೆಗೆ ಹೋಗಿಲ್ಲ ಅಥವಾ ದೇವಿ ಹತ್ರ ಹೋಗಿಲ್ಲ ಅಂದ್ರೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಅನುಕೂಲಕ್ಕೋಸ್ಕರ ನಿಮ್ಮನ್ನ ಗರುಡ ದೇವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇದರಿಂದನೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಗತ್ಯ ಇರೋರು, ಅನುಕೂಲ ಇರೋರು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳೋದ್ರಿಂದ ಅಥವಾ ದುರ್ಗಾ ಹೋಮನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬಸವಣ್ಣನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಬಸವಣ್ಣನ ಇಲ್ಲಿ ಒಂದು ಅದೇ ದೇವರು ಬಸವಣ್ಣ ಇರ್ತಾರಲ್ಲ, ಅವರಿಗೆ ಕೋಪ ಬಂದು ಏನೋ ಒಂದು ಕೋಪ ಮಾಡ್ಕೊಳ್ತಾರೆ ಅವರು ಅನ್ನುವಂಥದ್ದು ಇದೆ. ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ, ಬಸವಪ್ಪ ಶಾಂತವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕ್ಷಾತ್ ನಂದೀಶ್ವರನೇ ಅಲ್ಲಿ ಆವಾಹನೆ ಆಗಿರ್ತಾರೆ. ಶಿವನೇ ಕುತ್ಕೊಂಡು ನಂದೀಶ್ವರರ ಮೇಲೆ ಆವಾಹನೆಯಾಗಿ, ನಂದೀಶ್ವರರ ಮೇಲೆ ಶಿವ ಕೂತಿರೋ ನಂದೀಶ್ವರರು ಬಸವಣ್ಣ ಅಂದ್ರೆ
ಯಾರು ಬಸವ ದೇವ್ರನ್ನ ಅಂದ್ರೆ ಈಗ ಎತ್ತಿನ ರೂಪದಲ್ಲಿ ಬಸವಣ್ಣ ಇರ್ತಾರಲ್ಲ, ಅವ್ರ ಮೇಲೆ ಆವಾಹನೆ ಆಗ್ತಾರೆ ಒಂದು ಕ್ಷಣ. ಆ ಕ್ಷಣದಲ್ಲಿ ಏನೋ ಒಂದು ಪವಾಡ ನಡೆಯುತ್ತೆ ಅಲ್ಲಿ, ಇದು ಜಗತ್ ಜಾಹೀರಾಗುತ್ತೆ. ಅದರಿಂದ ಹೆಚ್ಚು ಒಂದು ಗೊತ್ತಿಲ್ಲ, ಕೆಲವೆಲ್ಲ ಹೇಳಕ್ ಅಲ್ಲಿಗೆ ಸ್ಟಾಪ್ ಮಾಡೋ ಹಾಗೆ ಇರುತ್ತೆ. ಆ ಥರ ಇದೆ. ಸದ್ಯಕ್ಕೆ ನಿಮ್ಮ ತಂದೆ ನಿಮ್ಮ ಬ್ರದರ್ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ಮ ಬ್ರದರ್, ನಿಮ್ಮ ಇನ್ನೊಬ್ಬ ಬ್ರದರಿಗೆ ಒಂದು ಸಿಹಿನ ಕೊಡ್ಬಹುದು, ಗಿಫ್ಟ್ ಏನೋ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ನನ್ಗೆ ಇಲ್ಲಿ ಗಣೇಶನ್ ಕೈಲಿ ಮಾವಿನ ಹಣ್ಣು ನೋಡ್ತಿದ್ರೆ ನಂಗೆ ನರಸಿಂಹರಾಜು ಅವ್ರದ್ದು ತೆನಾಲಿ ರಾಮಕೃಷ್ಣದ ಇದ್ರಲ್ಲಿ ಇರುತ್ತಲ್ಲ, ಚಿನ್ನದ ಮಾವಿನ ಹಣ್ಣು ಕೊಡ್ಬೇಕು ಅಂತ ಪಿತೃದೋಷ ನಿವಾರಣೆಗೆ. ಆ ಥರದ್ದೇನೋ ಒಂದ್ ಕತೆ ಬರ್ತಾ ಇದೆ ಅನ್ನೋವಂಥದ್ದು ಇದೆ. ಸೊ ಗಣೇಶನ ಹತ್ರ ಮೋದಕನೂ ಇದೆ, ಕರ್ಜಿಕಾಯಿನೂ ಇದೆ, ಮತ್ತೆ ಮಾವಿನ ಹಣ್ಣು ಇದೆ. ಸೊ ಕರ್ಜಿಕಾಯಿ ನಾನು ಇಟ್ಕೊಂತೀನಿ, ಮಾವಿನ ಹಣ್ಣು ನೀನ್ ತಗೋ ಅಂತ ಗಣೇಶ ಕೊಡ್ತಿದ್ದಾರೆ. ಆದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲೋ ಕರ್ಜಿಕಾಯಿ ಇಷ್ಟ ಆಗ್ತಿದೆ, ಕಡುಬು ಇಷ್ಟ ಆಗ್ತಿದೆ. ಸೊ ಕಡುಬು ಮತ್ತೆ ಮಾವಿನ ಹಣ್ಣನ್ನ ಗಣೇಶ ಸುಬ್ರಹ್ಮಣ್ಯ ಇಬ್ಬರಿಗೂ ನೈವೇದ್ಯ ಮಾಡಿ, ಇದರಿಂದ ಗಣೇಶ ಸುಬ್ರಹ್ಮಣ್ಯ ಇಬ್ಬರು ಸಂಪ್ರೀತರಾಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಬಂಡೆಯ ಮೇಲೆ, ವಿಗ್ರಹದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದ ಮೂಡಿದೆ, ಸುಬ್ರಹ್ಮಣ್ಯ ಅಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾವುದೇ ಅಪಾಯ ಇಲ್ಲ, ನಿಮ್ಮ ಜೀವನಕ್ಕೆ ಧೈರ್ಯವಾಗಿರಿ ಅನ್ನುವಂಥದ್ದು ಇದೆ. ಬದುಕು ವಿಸ್ಮಯಗಳ ಗೂಡಾಗಿದೆ. ಸೊ ನಿಮ್ಮ ಜೀವನದಲ್ಲಿ ಶತ್ರುಗಳನ್ನ ಹೇಗೆ ಸದೆ ಬಡಿಬೇಕು ಇದು ಗೊತ್ತಿದೆ, ನಿಮ್ಮ ಮಕ್ಕಳಿಗೆ ಹೇಗೆ ಪಾಠ ಕಲಿಸ್ಬೇಕು ಅದು ಕೂಡ ಗೊತ್ತಿದೆ. ಸೊ ಹಾಗಾಗಿ ಒಂದು ಪುಣ್ಯಕ್ಷೇತ್ರ ಉತ್ತರ ಕರ್ನಾಟಕದ ಕಡೆ, ಉತ್ತರ ಭಾರತದ ಕಡೆ ಪ್ರಯಾಣ ಹೋಗಿ ಬರುವಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಹತ್ತಿರದಲ್ಲೇ ಬಂದು ಇನ್ನ ನನ್ನನ್ನ ನೋಡಕ್ಕೆ ಬಂದಿಲ್ಲ ನೀನು ಅನ್ನುವಂಥ ಒಂದು ಮಾತು ಗೂಬೆ ಕಲ್ಲಮ್ಮನ ದೇವಿಯ ಆವಾಹನೆ ಕೂಡ ಇದೆ, ಸಾರಿ ಆಹ್ವಾನ ಕೂಡ ಇದೆ. ಸೊ ಗೂಬೆ ಕಲ್ಲಮ್ಮ ಕೂಡ ಆಶೀರ್ವಾದನ ಮಾಡಿಸಿದ್ದಾರೆ. ಸೊ ಬೆಳಕು ಹರಿದು ಮುಸ್ಸಂಜೆ ಕಳೆದು ಏನದು ಮುಂಬೆಳಕು ಮೂಡೋ ಸಮಯ ಬರ್ತಿದೆ. ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡ್ತೀನಿ, ಬಾ ಮಕ್ಳ ನನ್ನ ಗುಡಿಗೆ ಅಂತ ಕೂಡ ತಾಯಿ ಕರೀತಿದ್ದಾಳೆ. ಎಲ್ಲೋ ಒಂದ್ ಕಡೆ ತಾಯಿ ಬರ್ಲಿಕ್ಕೆ ಆಗ್ತಿಲ್ಲ, ಕಾಲಿಗೆ ಪೆಟ್ಟಾಗಿರ್ಬೋದು ಅಥವಾ ಯಾವುದೋ ಒಂದು ಬಂಧನ ಆಗಿರ್ಬೋದು. ಜೊತೆಗೆ ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಎಡಗಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಡಗಾಲಿಗೆ ಹೆಚ್ಚು ಅಂದ್ರೆ ಶಕ್ತಿ ಬರೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಲೆಫ್ಟ್ ಹ್ಯಾಂಡ್. ಸೊ ಯಾರಿಗೋ ಒಂದಷ್ಟು ದೇವಿನ ಧಿಕ್ಕರಿಸಿದ್ದಕ್ಕೆ ಅಥವಾ ದೇವಿಗೆ ಅವಮಾನ ಮಾಡಿದ್ದಕ್ಕೆ ಅಥವಾ ದೇವಿ ಬಗ್ಗೆ ಕೆಟ್ಟದಾಗಿ ವರ್ತಿಸೋದಕ್ಕೆ ಅಥವಾ ದೇವಿ ವಸ್ತು ಏನು ಕಿತ್ಕೊಂಡಿದ್ದಕ್ಕೆ ಅವರ ದೇಹದ ಎಡಭಾಗ ಶಕ್ತಿ ಕುಂದುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗೆ ಆಗದಿರ ಇರಬೇಕು ಅಂದ್ರೆ ಆ ದೇವಿಲಿ, ಯಾವ ದೇವಿ ಏನ್ ಕೇಳಿದೀರಾ, ಏನ್ ತಪ್ಪು ಮಾಡಿದೀರಾ ನಿಮಗೆ ಗೊತ್ತಿದೆ, ಅಲ್ಲಿ ಹೋಗಿ ಒಂದು ಕ್ಷಮಾಪಣೆನ ಕೇಳಿ ಅನ್ನುವಂಥದ್ದು ಇದೆ. ಈ ಕ್ಷಮಾಪಣೆ ನಿಮ್ಮ ಜೀವನಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಬೆಳಕನ್ನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪಾಲಿನ ಅದೃಷ್ಟ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಟ್ರೈ ಮಾಡಬಹುದು ಅಷ್ಟೇನೆ. ಟ್ರೈ, ಇಫ್ ಯು ಕ್ಯಾನ್ ಟ್ರೈ ಇಟ್ ಅನ್ನೋ ರೀತಿಲಿ ದೇವಿನೇ ಚಾಲೆಂಜ್ ಮಾಡಿ ಕೂತ್ಬಿಟ್ಟಿದ್ದಾಳೆ ಸ್ಥಿರವಾಗಿ. ಸೊ ಬಂದ್ ನೋಡಿ, ನನ್ನನ್ನು ಅಳ್ಳಾಡ್ಸ್ ನೋಡಿ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ನಿಮ್ಮ ಊರು, ನಿಮ್ಮ ನೆಲ, ಜಲ, ದವಸ, ಧಾನ್ಯ ಎಲ್ಲವೂ ಕೂಡ ಚೆನ್ನಾಗಿದೆ, ತಾಯಿ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ದವಸ ಧಾನ್ಯಗಳಿಗೆ ಒಳ್ಳೆಯ ಬೆಲೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಭತ್ತ, ರಾಗಿ, ತೆನೆ, ಅಕ್ಕಿ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ತಾಯಿ ಒಂದಲ್ಲ ಒಂದು ರೀತಿಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾಳೆ, ಜೊತೆಗೆ ಒಂದಲ್ಲ ಒಂದು ರೀತಿಲಿ ನಿಮ್ಮ ರಕ್ಷಣೆನ ಮಾಡ್ತಾನೆ ಇರ್ತಾಳೆ. ತುಂಬಾ ಖುಷಿಯಾಗಿದ್ದಾಳೆ ತಾಯಿ, ನಿಮ್ಮ ಭಕ್ತಿಗೆ ಮೆಚ್ಚಿದಾಳೆ. ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಆ ತಾಯಿಗೆ ಮಾಹಿತಿ ಪಡ್ಕೊಳ್ಸಿದಾಳೆ, ಗೊತ್ತಿದೆ, ಎಲ್ಲ ಅಮ್ಮನಿಗೆ ಗೊತ್ತಿದೆ. ನಿಮಗೆ ಕೊಟ್ಟಂತ ದುಡ್ಡನ್ನ ನೀವು ಬೇಡ ಅಂತ ಎಲ್ಲೋ ಧಿಕ್ಕರಿಸಿದ್ದು ತಾಯಿಗೆ ಒಂಚೂರು ಬೇಜಾರಾಗಿರ್ಬಹುದು. ಬಟ್ ಆ ತಾಯಿಗೆ ಹೆಮ್ಮೆ ಇದೆ, ನೀವು ಮಾಡಿದಂಥ ನಿರ್ಧಾರ, ತಗೊಂಡಂಥ ಡಿಸಿಷನ್ ಎಲ್ಲವೂ ಕೂಡ ತಾಯಿಗೆ ಗೊತ್ತಿದೆ. ಒಂಚೂರು ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ. ಕೆಲವರಿಗೆ ನಿಮ್ಮ ಮಕ್ಕಳಿಗೆ ಎಡಕಾಲಿಗೆ ಒಂಚೂರು ಇದು ಆಗಬಹುದು, ಹಾಗಾಗ್ದಿರ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿಷ ಜಂತುಗಳಿಂದ ಸ್ವಲ್ಪ ಗಮನ ನೋಡಿಸಿ.
ನಿಮ್ಮನ್ನ ಬೇಡ ಅಂತ ಹೋದವರು, ನೀವು ಬೇಡ ಅಂತ ಅನ್ಕೊಂಡವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ತುಂಬಾ ಸ್ಪೀಡ್ ಅಪ್ ತಗೊಳ್ತಿದೆ ನಿಮ್ಮ ಲೈಫು ಅನ್ನುವಂಥದ್ದು ಇದೆ. ಬರೋ ಅಂಥ ಅವಕಾಶನ ತಗೊಳ್ಳಿ, ಆರೋಗ್ಯನ ಸರಿಪಡಿಸ್ಕೊಳ್ಳಿ. ಸಾಕು ಮಲಗಿದ್ದು, ಇನ್ನು ಎದ್ದೊಳಿ, ಎದ್ದು ಓಡಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಔಷಧಿಗಳನ್ನ ಚೆಲ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ದೇಹಕ್ಕೆ ಅಗತ್ಯ ಇರುವಂಥ ಔಷಧಿಗಳನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನೀವು ಯಾರಿಗೋ ಔಷಧಿನ ಕೊಡ್ತಾ ಇರುವಂಥ ಔಷಧಿ ಅವರಿಗೆ ತಲುಪದೇ ಇರೋ ಹಾಗೆ ಯಾರೋ ತಡೀತಿದ್ದಾರೆ ಅನ್ನುವಂಥದ್ದು ಇದೆ. ಅವ್ರಿಗೆ ಬೇಕಾಗಿರೋ ಔಷಧಿನ ಅವ್ರು ಕೊಡ್ತಿದ್ದಾರೆ, ನಿಜವಾಗ್ಲೂ ವಾಸಿಯಾಗುವಂಥ ಔಷಧಿನ ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ಜೀವನಕ್ಕೆ ತುಂಬಾ ಬೇಗ ವಾಪಸ್ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದ್ ಕಡೆ ಈ ಡೆವಿಲ್ ಎನರ್ಜಿ ಏನಿದೆ, ಈ ಒಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಏನಿದೆ, ಈ ಬಿಟ್ಟು ಬಿಡದಂಥ ಈ ಒಂದು ಪವರ್ಫುಲ್ ರಾಕ್ಷಸ ಏನಿದ್ದಾರೆ, ಸೊ ಅವರು ಒಂದು ಶಿವನ ಆರಾಧಕರಿರ್ಬೋದು. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಶಿವನಿಂದ ಸಾಧ್ಯ ಇದೆ. ಸೊ ಹಾಗಾಗಿ ಶಿವನ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂಥ ಆ ಒಂದು ಭಸ್ಮಾಸುರ ಇರ್ಬೋದು, ಆ ಒಂದು ರಾಕ್ಷಸ ಏನಿದ್ದಾರೆ, ಅದು ನಿಮ್ಗೆ ನಿಮಗ್ ಗೊತ್ತಿದೆ ನಿಮ್ಗೇನ್ ಬೇಕು ಅಂತ. ಅದು ನೀವು ಉಂಟು, ನಿಮ್ಮ ಶಿವಪ್ಪ ಉಂಟು, ಮತ್ತೆ ನಿಮ್ಮ ಆ ಒಂದು ಡೆವಿಲ್ ಉಂಟು. ನೀವೇ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ಇನ್ನೊಂದು ಪಾಸಿಟಿವ್ ವೇ ಏನಿದೆ, ನಿಮ್ಮ ಶ್ಯಾಡೋ ಸೆಲ್ಫ್ ಏನಿದೆ ಅದು ವೆರಿ ಪವರ್ಫುಲ್ ಇದೆ. ನಿಮ್ಮ ಶ್ಯಾಡೋ ಸೆಲ್ಫ್ ನಿಮ್ಗ್ ಗೊತ್ತಿಲ್ಲ, ನೀವು ತುಂಬಾ ಅಮಾಯಕರ ತರ, ಜಗತ್ತಿಗೆ ಪ್ರೀತಿ ಹಂಚೋರ್ ತರ ಪ್ರೀತಿ ಹಂಚ್ಕೊಂಡಿದೀರ. ನೋಡ್ದವ್ರು ಯಾರಿಗೂ ಗೊತ್ತಾಗಲ್ಲ ಯು ಹ್ಯಾವ್ ಡೆವಿಲ್ ಎನರ್ಜಿ ಅಂತ. ಡೆವಿಲ್ಗಳ ಜೊತೆ ಡೀಲ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೆಷ್ಟು ದೊಡ್ಡ ಮಟ್ಟದ ಎನರ್ಜಿ ಶ್ಯಾಡೋ ನಿಮ್ದಾಗಿರ್ಬೋದು, ಅದನ್ನ ಬಿಟ್ಕೊಡ್ಬೇಡಿ. ಆ ಫೈಟಿಂಗ್ ಸ್ಪಿರಿಟ್ ಅನ್ನ ಬಿಟ್ಕೊಡ್ಬೇಡಿ. ಯು ಆರ್ ವೆರಿ ವೆರಿ ಪವರ್ಫುಲ್. ಓಕೆ, ವೆರಿ ವೆರಿ ಪವರ್ಫುಲ್. ಯು ಹ್ಯಾವ್ ಸಮ್ ಪವರ್ಫುಲ್ ವೆಪನ್. ಓಕೆ, ಸೊ ಪ್ರೀತಿ ಹಿಂದೆ ಇರೋ ಕಾಳಜಿನ ಅರ್ಥ ಮಾಡ್ಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗಿರೋದು. ಬಟ್ ಎಲ್ರೂ ನಿಮ್ಮನ್ನ ಎಷ್ಟು ಜನ ನಿಮ್ಮನ್ನ ಬೆಂಕಿಗೆ ತಳ್ಳೋ ಅಂಥದ್ದು ಅಥವಾ ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ಪ್ರಯತ್ನ ಪಟ್ರು, ಅಷ್ಟು ಪವರ್ಫುಲ್ ಆದ್ರಿ. ನೀವೊಂದ್ ರೀತಿ ಫಿನಿಕ್ಸ್ ರೀತಿ, ನೋ ಬಡಿ ಕ್ಯಾನ್ ಟಚ್ ಯು. ಓಕೆ, ನಿಮ್ ಶತ್ರುಗಳು ಯಾರೇ ಬರ್ಲಿ, ನಿಮ್ಮನ್ ಮುಟ್ಟಕ್ ಮುಂಚೆ ನಿಮ್ಮ ಶ್ಯಾಡೋ ಅವರನ್ನ ಮುಗಿಸಿರುತ್ತೆ. ಆ ತರ ಪವರ್ಫುಲ್ ಎನರ್ಜಿ ಇದೆ ಇಲ್ಲಿ. ಸೊ ಎಸ್, ನಿಮ್ಮ ಪ್ರೀತಿ ಎಲ್ಲರಿಗೂ ಸಮಾನವಾಗಿದೆ. ಸೊ ಹಾಗಾಗಿ ಒಂದ್ ರೀತಿ ನಿಮ್ಮನ್ನ ಮುಟ್ಟಿದವರು ಸುಟ್ಟು ಹೋಗ್ತಾರೆ ಅಂತಾರಲ್ಲ, ಆ ತರ ಇದೆ. ಯು ಆರ್ ವೆರಿ ಪ್ಯೂರ್ ಅಂಡ್ ಪವರ್ಫುಲ್ ಸೋಲ್. ತುಂಬಾ ಡಾರ್ಕ್ ಎನರ್ಜಿ ಇದೆ. ಸೊ ನೀವು ತುಂಬಾ ವೆಲ್ತಿ ಪರ್ಸನ್, ಫೈನಾನ್ಷಿಯಲಿ ಅಲ್ಲ, ಮೆಂಟಲಿ, ಫಿಸಿಕಲಿ, ನೇಚರಲಿ. ಸೊ ಎಸ್, ತುಂಬಾ ಕಾಯ್ತಾ ಇದ್ದೀರಾ. ಫೈನಾನ್ಷಿಯಲಿ ಸ್ವಲ್ಪ ಸಮಸ್ಯೆಗಳಿದೆ, ಅದಕ್ಕೆ ಕಾಯ್ತಾ ಇದ್ದೀರಾ. ತುಂಬಾ ಸಾಲಗಳಿದೆ, ಯಾವ ಸಾಲನ ತೀರ್ಸೋದು. ಸೊ ಎಷ್ಟೊಂದ್ ಜನಕ್ಕೆ ದುಡ್ಡು ಕೊಡ್ಬೇಕು, ಹೇಗ್ ಕೊಡೋದು, ಹೇಗೆ ಇದೆಲ್ಲ ಮುಗಿಸೋದು ಅಂತ ಒಂಚೂರು ಸರ್ಪ ದೋಷ ತರ ಕಾಣಿಸ್ತಾ ಇದೆ. ಒಂಚೂರು ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ. ಪರಶುರಾಮ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೇದಾಗುತ್ತೆ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಏನ್ ಕಾಯ್ತಾ ಇದ್ರಿ, ಅಥವಾ ನೆಗೆಟಿವಿಟಿ ಯಾವಾಗ ದೂರ ಆಗುತ್ತೆ, ಅಥವಾ ಈ ವ್ಯಕ್ತಿ ಯಾವಾಗ ನನ್ನ ಜೀವನಕ್ಕೆ ಬರ್ತಾರೆ ಅಂತ ಕಾಯ್ತಿದ್ರಿ, ಅದೆಲ್ಲವೂ ಕೂಡ ಆಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಬಟ್ ಎಲ್ರಿಗೂ ಕೊಟ್ಟು ಒಂಚೂರು ಮುಗಿಸ್ಕೊಳ್ಳೋ ಅಷ್ಟು, ನೀವು ಉಳಿಸ್ಕೊಳ್ಳೋ ಅಷ್ಟು ನಿಮ್ಗೆ ಸಿಗುತ್ತೆ. ಸೊ ಬಂದಿರೋ ದುಡ್ಡನ್ನ ವೇಸ್ಟ್ ಆಗದಿರೋ ಹಾಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿಲಿ ಇದೀರಾ, ಒಂದಷ್ಟು ನೋವು ನಿಮ್ಗೆ ಕಾಡ್ತಾ ಇದೆ, ದುಃಖ ಕಾಡ್ತಾ ಇದೆ. ಬೇರೆಯವ್ರು ಮಾಡುವಂತ ಮೈಂಡ್ ಗೇಮ್ಗಳು ನಿಮ್ಗೆ ತುಂಬಾ ಹಿಂಸೆ ಮಾಡ್ತಿದೆ. ಜೊತೆಗೆ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದ್ರಲ್ಲ, ನನ್ನದೇನ್ ತಪ್ಪು ಅಂತ ನೀವು
ತಲೆ ತಗ್ಗಿಸಿ ಕೂರೋಂಥ ಸಮಯನ ಕ್ರಿಯೇಟ್ ಮಾಡಿದವ್ರ ಬಗ್ಗೆ ಏನು ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ಬಟ್ ನಿಮ್ಗೆ ಆ ಕೆಪಾಸಿಟಿ ಇದೆ. ಇಂಥ ದುಷ್ಟರು, ಇಂಥ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು, ಇಂಥ ಒಂದು ನೆಗೆಟಿವ್ ಎನರ್ಜಿ ಇರಬಹುದು, ಇದು ಯಾಕೆ ಬಂತು ನನ್ನ ಜೀವನದಲ್ಲಿ ಅನ್ನೋದಕ್ಕಿಂತ ನಿಮ್ಗೆ ಆ ದೇವಿ ಶಕ್ತಿಯ ಆಶೀರ್ವಾದ ಇದೆ ಅನ್ನುವಂಥ ಒಂದೇ ಕಾರಣ ಅವರು ನಿಮ್ಗೆ ಈ ನೆಗೆಟಿವಿಟಿನ ಮಾಡೋದಕ್ಕೆ. ಸೊ ಆ ದೇವಿ ಶಕ್ತಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾಳೆ. ಅವಳು ಒಳ್ಳೆಯವರಲ್ಲೂ ಇರ್ತಾಳೆ, ಕೆಟ್ಟವರಲ್ಲೂ ಇರ್ತಾಳೆ. ಕೆಟ್ಟವರಲ್ಲಿ ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋದಕ್ಕಿಂತ, ಒಳ್ಳೆಯವರಲ್ಲಿ ಕೆಟ್ಟವರಾಗಿ ಕಾಣಿಸ್ಕೊಳ್ಳೋದಕ್ಕಿಂತ ಸೊ ಆ ಸಮಯ ಸಂದರ್ಭಕ್ಕೆ ದೇವಿ ಯಾವ ರೀತಿಯಲ್ಲಿ, ಯಾವ ರೂಪದಲ್ಲಿ ಹೇಗೆ ಪ್ರಕಟ ಆಗಬೇಕೋ, ಹೇಗೆ ರಕ್ಷಣೆ ಮಾಡಬೇಕೋ ಹಾಗೆ ರಕ್ಷಣೆ ಮಾಡ್ತಾಳೆ. ಆ ತಾಯಿ ನಿಮ್ಗೆ ಗೆಲುವು ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿರೋದಕ್ಕೆ ಒಂದೇ ಒಂದು ರೀಸನ್ ಏನು ಅಂದ್ರೆ, ನಿಮ್ಮ ಗೆಲುವು ಆ ತಾಯಿಯ ಗೆಲುವಾಗಿದೆ. ಹಾಗಾಗಿ ಆ ತಾಯಿ ನಿಮ್ಮ ಗೆಲುವಿನ ಮುಖಾಂತರ ತನ್ನ ಗೆಲುವನ್ನ ನೋಡ್ಬೇಕು ಅಂತ ಇದ್ದಾಳೆ. ಕಾರಣ ಇಷ್ಟೇ, ಆ ತಾಯಿನ ಬಂದಿ ಮಾಡ್ಕೊಂಡಿರೋವಂಥದ್ದು, ಆ ತಾಯಿನ ಪವರ್ಲೆಸ್ ಮಾಡಿ ಕೂರ್ಸಿರೋವಂಥದ್ದು. ಆ ತಾಯಿ ಪವರ್ಲೆಸ್ ಆಗಿದ್ದಾಳೆ ಅನ್ನುವಂಥ ಕಾರಣಕ್ಕೆ ನಿಮ್ಮ ಲೈಫ್ ಎಲ್ಲೋ ಒಂದ್ ಕಡೆ ಪವರ್ಫುಲ್ ಆಗಿ ಬದಲಾಗಿದೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಕರ್ತವ್ಯ ನಿಮ್ಮ ಬಿಡುಗಡೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಆ ದೇವಿನೂ ಕೂಡ ನೀವು ಬಿಡುಗಡೆ ಮಾಡ್ಕೊಡ್ಲೇಬೇಕು. ಯು ಹ್ಯಾವ್ ಟು ಡೂ ಇಟ್. ಮಾಡಲೇಬೇಕು. ಜಸ್ಟಿಸ್, ನ್ಯಾಯ ಕೊಡಿಸ್ಲೇಬೇಕು. ಯಾರಿಗೆ ಕೊಡಿಸ್ಬೇಕು? ಒಬ್ಬ ವ್ಯಕ್ತಿಯ ಪ್ರೀತಿಗೆ ಇಲ್ಲಿ ಅನ್ಯಾಯ ಆಗಿದೆ, ಆ ವ್ಯಕ್ತಿಯ ಪ್ರೀತಿಗೆ ನ್ಯಾಯನ ಕೊಡಿಸ್ಬೇಕು. ನಿಮ್ಮ ಜೀವನದಲ್ಲಿ ಆಗಿರುವಂಥ ಒಂದು ಗೊತ್ತಿಲ್ಲ, ದಾಂಪತ್ಯ ಜೀವನ ಇರಬಹುದು, ಪಾಪು ವಿಚಾರ ಆಗಿರಬಹುದು, ಅಥವಾ ಒಂದು ಪ್ರೊಫೈಲ್ ವಿಚಾರ ಆಗಿರಬಹುದು, ಅಥವಾ ಒಂದು ಬಿಸ್ನೆಸ್ ವಿಚಾರ ಆಗಿರಬಹುದು. ಸೋ ಮೆನಿ ವಿಚಾರಗಳು, ಆರೋಗ್ಯದಿಂದ ಹಿಡಿದು ವ್ಯವಹಾರದವರೆಗೂ, ಪ್ರೀತಿಯಿಂದ ಹಿಡಿದು ದಾಂಪತ್ಯದವರೆಗೂ, ಮಗುವಿನಿಂದ ಹಿಡಿದು ಮೃತ್ಯುವಿನವರೆಗೂ ಎಲ್ಲ ವಿಚಾರದಲ್ಲೂ ನಿಮ್ಗೆ ನೆಗೆಟಿವಿಟಿ ಇದೆ. ಸಾಕಷ್ಟು ಸುಸ್ತಾಗಿದ್ದೀರಾ. ಹಾಗಾಗಿನೇ ಇಷ್ಟೊಂದು ಯಶಸ್ಸು ನಿಮ್ಗೆ ಹುಡ್ಕೊಂಬಂದಿರೋದು. ಈ ವಾರ ನಿಮ್ಗೆ ಎಲ್ಲ ಪವರ್ಫುಲ್ ಇದೆ. ನೀವು ಈ ಒಂದು ಯಶಸ್ಸನ್ನ ಬಿಸ್ನೆಸ್ ಅಲ್ಲೂ ಕೂಡ ನೋಡ್ತೀರಾ, ದಾಂಪತ್ಯ ಜೀವನದಲ್ಲೂ ನೋಡ್ತೀರಾ. ಎಲ್ಲ ಸತ್ಯಗಳು ಗೊತ್ತಿದೆ. ಆರೋಗ್ಯದಲ್ಲೂ ಚೇತರಿಕೆ ಬರುತ್ತೆ, ನಿಮ್ಮ ಜೀವನಕ್ಕೆ ನ್ಯಾಯ ಬರುತ್ತೆ, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ, ಪ್ರೀತಿ, ನ್ಯಾಯಯುತವಾದಂಥ ಪ್ರೀತಿ ನಿಮ್ಗೆ ಸಿಗುತ್ತೆ. ಜೊತೆಗೆ ಎಲ್ಲವನ್ನು ಬಿಟ್ಟು ಮುಂದುವರಿಯುವಂಥ ಆ ಒಂದು ದೀರ್ಘವಾದಂಥ ಆ ಒಂದು ನೆಗೆಟಿವಿಟಿ ಏನಿತ್ತು ಅದರಿಂದ ದೂರ ಆಗ್ತೀರಾ. ಇದರ ಅರ್ಥ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗ್ಬಿಡ್ತು ಅಂತ ಅಲ್ಲ. ಆ ಬ್ಲ್ಯಾಕ್ ಮ್ಯಾಜಿಕ್ ವಿರುದ್ಧ ಹೋರಾಡಲೇಬೇಕು, ಹೋರಾಡ್ತೀರಾ. ಯಾಕೆ ಅಂದ್ರೆ ಅದರಿಂದ ನೀವು ಹೊರಗೆ ಬರಬೇಕು ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಬೇರೆ ಬೇರೆ ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರ ಆಗಬೇಕು. ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅನ್ನೋ ರೀತಿಲಿ 3 ಜನ ಕೂತ್ಕೊಂಡು ನಿಮ್ಮ ಜೀವನದಲ್ಲಿ ದೊಡ್ಡ ರಂಪ ರಾಮಾಯಣ ಮಾಡಿ ಇರ್ತಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರ ಉದ್ದೇಶ ಇಷ್ಟೇ, ನಿಮ್ಮನ್ನ ಪಡ್ಕೊಳ್ಬೇಕು ಅಂತ. ಯಾಕೆ ಅಂದ್ರೆ ನೀವೊಂದು ರೀತಿ ಬೆಲೆ ಕಟ್ಟಲಾಗದಂಥ ವಸ್ತು. ಅವ್ರಿಗೆ ನಿಮ್ಮಿಂದ ಏನು ಬೇಡ, ನೀವೇ ಬೇಕು ಅವ್ರಿಗೆ. ಆದ್ರೆ ನೀವ್ ಹೇಗೆ ಅಂದ್ರೆ ನಾನ್ ನಿಮಗ್ ಸಿಗಲ್ಲ ಅಂತ. ವೆರಿ ಗುಡ್ ಎನರ್ಜಿ. ಸಿಗಲು ಬೇಡಿ. ನೀವ್ ಅವ್ರಿಗೆ ಸಿಕ್ಕಿದ್ರೂ ಪ್ರಳಯನೇ, ಅವ್ರು ನಿಮಗ್ ಸಿಕ್ಕಿದ್ರೂ ಪ್ರಳಯನೇ. ಸೊ ಹಾಗಾಗಿ ಇದು ಅನ್ವಾಂಟೆಡ್. ನ್ಯೂ ಪರ್ಸನ್ ಬರ್ತಿದ್ದಾರೆ, ನ್ಯೂ ಬಿಸ್ನೆಸ್ ಬರ್ತಿದೆ, ನ್ಯೂ ಎಲ್ಲ ಹೊಸ ಹೊಸ ಅವಕಾಶಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಹೊಸದು, ಹೊಸ ಎರಾನೇ ಶುರು ಆಗ್ತಿದೆ ನಿಮ್ಗೋಸ್ಕರ. ನಥಿಂಗ್ ಟು ವರಿ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಗ್ರೇಟ್ ಲವ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇದೆ. ಸೊ ನಿಮ್ಮನ್ನ ನೀವು ನಂಬಿ, ಬೇರೆಯವರು ನಂಬೋದು ಬಿಡೋದು, ಇಷ್ಟಪಡೋದು ಇಷ್ಟಪಡ್ದಿರ ಇರೋದು ನಿಮಗ್ ಬೇಕಾಗಿಲ್ಲ. ನಿಮ್ಗೇನ್ ಅನ್ಸುತ್ತೋ ನೀವು ಓಪನ್ ಆಗಿ ಮಾತಾಡಿ. ಯಾವಾಗ್ಲೂ ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರಿ. ನಿಮ್ಮ ಹೃದಯನ, ನಿಮ್ಮ ಮೈಂಡ್ ಅನ್ನ, ನಿಮ್ಮ ಮನಸ್ಸನ್ನ ಯಾವಾಗ್ಲೂ ಓಪನ್ ಆಗಿ ಇಟ್ಕೊಳ್ಳಿ. ಎಸ್ಪೆಷಲಿ ನೀವು ಹಾರ್ಟ್ ಚಕ್ರನ್ನೇ ಆಯ್ಕೆ ಮಾಡಿದೀರಾ, ಇಲ್ಲಿ ಬಂದಿರೋದು ಕೂಡ ಅದೇನೆ. ಎ ಗ್ರೇಟ್ ಲವ್ ಲೈಫ್ ರಿಕ್ವೈರ್ ಇಂಟಿಮೆಸಿ. So trust and the ability to share your feelings, express your doubts and fears, your likes and dislikes, talk openly, listen, be present always with an open heart and mind. Okay. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ಪ್ರೀತಿಯ ಅಗತ್ಯ ಇದೆ. ಸದ್ಯಕ್ಕೆ ಸೆಲ್ಫ್ ಲವ್ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು. ಹಾಗಾಗಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸೆಲ್ಫ್ ಲವ್ ಮಾಡಿದ್ರೆ ಸಮಸ್ಯೆ ಆಗತ್ತೆ, ಮಾಡಬೇಡಿ ಅನ್ನುವಂಥದ್ದು ಇದೆ.
ಸೊ ತುಂಬ ಒಂದು ಪ್ರೀತಿ ಕೊಡಬೇಕು ಅಂತ ತುಂಬ ದಿವಸದಿಂದ ನೀವು ಅವ್ರ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಸಿಟ್ಟಾಗಿದ್ದಾರೆ ಕೆಲವರು. ಅದ್ರ ಕಡೆ ಕೂಡ ಗಮನನ ಕೊಡಿ. ನೀವು ಅನ್ಕೊಂಡಿರೋ ಕೆಲಸ ಡಿಸೆಂಬರ್ ಮಂತಲ್ಲಿ ಆಗಬಹುದು, ಕೆಲವ್ರಿಗೆ ಇನ್ನು 3 ತಿಂಗಳೊಳಗೆ ಆಗತ್ತೆ, ಕೆಲವ್ರಿಗೆ ಅಕ್ಟೋಬರ್ ಮಂತಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ 18 ಡೇಸ್ ಒಳಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್ ಆರ್ ನೋ ಕೇಳೋದಾದ್ರೆ ಇಲ್ಲಿ ಎಸ್ ನೀವು ಕಾರ್ಯನ ಮಾಡಿ ಅನ್ನುವಂಥದ್ದು ಇದೆ. ಟೇಕ್ ಆಕ್ಷನ್ ಅಂತ ಇದೆ. ಸೊ ಎಸ್, ಇಷ್ಟು ಸಮಸ್ಯೆಗಳು ಯಾಕೆ ಅನ್ನೋದಕ್ಕೆ ಇಲ್ಲಿ ಏಂಜಲ್ ನಂಬರ್ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದೆ. ಸೊ 10-10-10 ಕಾರ್ಮಿಕ್ ಕಾಂಪ್ಲಿಕೇಶನ್, 10-10 ಅಗೇನ್ 10 ಅಗೇನ್ 1-1-1. ಸೊ ಇಲ್ಲಿ ನೋಡಿ 1-1-1 0 ಯಾವಾಗ್ಲೂ ಕೌಂಟ್ ಆಗಲ್ಲ. ಇಲ್ಲೂ ಕೂಡ ನೋಡಿ 10-10. ಸೊ 10 ದ ಅಲ್ಟಿಮೇಟ್ ಕಂಪ್ಲೀಟ್ ಆಗಿದೆ. ನಿಮ್ಮ ಕಾರ್ಮಿಕ್ ರಿಲೇಶನ್ಶಿಪ್ ಎಂಡ್ ಆಗಿದೆ, ನಿಮ್ಮ ಕರ್ಮಗಳು ಎಂಡ್ ಆಗಿದೆ, ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಎಂಡ್ ಆಗಿದೆ, ನಿಮ್ಮ ಲೈಫಲ್ಲಿದ್ದಂಥ ಎಲ್ಲವೂ ಕೂಡ ಎಂಡ್ ಆಗಿದೆ. ಈ ಕುಂಭಮೇಳ ನಿಮಗೆ ಪೂರ್ಣ ಕುಂಭದ ರೀತಿಯಲ್ಲಿ ಅಮ್ಮ ಯಶಸ್ಸನ್ನ ತಂದ್ಕೊಟ್ಟಿದ್ದಾಳೆ. ಸೊ ನೀವು ಎದ್ದಿ ಓಡಾಡೋ ಹಾಗೆ ಆಗೋದ್ರ ಜೊತೆಗೆ ಆ ತಾಯಿನ ಕೂಡ ನೀವು ಗೆಲ್ಲಿಸ್ಬೇಕು. ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಸೋದ್ರ ಜೊತೆಗೆ ಆ ತಾಯಿಯ ಜೀವನಕ್ಕೂ ಕೂಡ ನ್ಯಾಯ ಕೊಡಿಸ್ಬೇಕು. ಯಾವ ತಾಯಿ ಇಲ್ಲಿ ಮನುಷ್ಯರ ಬಗ್ಗೆ ಮಾತಾಡ್ತಾ ಇಲ್ಲ, ದೈವಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಅನ್ನುವಂಥದ್ದು ಇದೆ. ಯಾಕೆ ನಾನು ದೈವಕ್ಕೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ, ನಂಗೆ ಅಷ್ಟೊಂದು ಶಕ್ತಿ ಇದೆಯಾ, ದೇವ್ರು ಏನು ಮಾಡ್ತಿದ್ದಾನೆ, ಮಣ್ಣು ತಿಂತಿದ್ದಾನ ಅನ್ನೋ ಪ್ರಶ್ನೆ ಕೆಲವ್ರದ್ದು. ತಪ್ಪಾಯಿತು ಆ ಶಬ್ದ ಉಪಯೋಗಿಸಿದ್ದಕ್ಕೆ. ಬಟ್ ನಿಮ್ಮ ಮುಖಾಂತರ ಆಗಬೇಕು ಅಂತ ದೇವ್ರಿಗೆ ಗೊತ್ತಿದೆ. ದೇವ್ರು ಹಿಂಗೆ ಸುಮ್ಮನೆ ದೇವ್ರು ಕಂಡ್ಬಿಟ್ರೇನೆ ಎಲ್ಲ ಭಸ್ಮ ಆಗೋಗುತ್ತೆ. ನಿಮ್ಮನ್ನ ಭೂಮಿ ಮೇಲೆ ತಂದಿರೋದು ಎಂತಕ್ಕೆ, ಅದು ಇಂಪಾರ್ಟೆಂಟ್. ನಿಮ್ಮ ಕೈಯಿಂದ ಆಗಬೇಕಾಗಿರೋ ಕೆಲಸಗಳು ನೀವೇ ಮಾಡಬೇಕು. ಕರ್ಮ ಕಂಪ್ಲೀಟ್ ಆಗಿದೆ, ಪಾಸ್ಟ್ ಲೈಫ್ ಎನರ್ಜಿ ಕಂಪ್ಲೀಟ್ ಆಗಿದೆ, ಕಾರ್ಮಿಕ್ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿದೆ. ಆದರೂ ಕೂಡ ಅವರು ಇದನ್ನ ಮುಗ್ಸೋಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನೀವೇ ಒಂದು ಟೆಂಪ್ಟಿಂಗ್ ಎನರ್ಜಿಲಿರುವಂಥ ಚಾಕ್ಲೇಟ್ ಥರ. ನಿಮ್ಮನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಅವರಿಗೆ, ನಿಮ್ಮನ್ನು ಬಿಟ್ಟು ಅವ್ರಿಗೆ ಉಸಿರಾಡೋದಕ್ಕೂ ಆಗೋದಿಲ್ಲ. ನಿಮ್ಮ ಎನರ್ಜಿನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ. ಅದರಿಂದ ಹೇಗೆ ಹೊರಗೆ ಬರೋದು ಅದು ನಿಮ್ಗೆ ಗೊತ್ತಾಗಿಲ್ಲ, ಬಟ್ ಇನ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಎಸ್, ಯೂಸ್ ಇಟ್ ವೈಸ್ಲಿ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಬೇಕೋ ಹೇಗೆ ಬೇಕೋ ಹಾಗೆ. ಖಂಡಿತವಾಗ್ಲೂ ನಿಮ್ಮ ಜೀವನ ತುಂಬ ಚೆನ್ನಾಗಿ ಆಗುತ್ತೆ. ಟೇಕ್ ಆ್ಯಕ್ಷನ್ ಅಂತ ಇದೆ. ಸೊ ಆ್ಯಕ್ಷನ್ ತಗೊಳ್ಳಿ. ಇಲ್ಲಿ 1-1-1-1-1-1 ಎಲ್ಲ ರಿಪೀಟ್ ಆಗಿ 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 ನಿಮ್ಮ ಲೈಫು ದೊಡ್ಡ ಗಂಡಾಂತರ ಥರ ಆಗೋಗಿದೆ. ಆಂಬರ್ ಸ್ಟೋನ್ ಇದೆ ಇಲ್ಲಿ ನೋಡಿ. ಆರ್ ಯು ಅಲೋವಿಂಗ್ ಸಮ್ ಒನ್ ಆರ್ ಸಮಥಿಂಗ್ ಟು ಡ್ರೈನ್ ಯುವರ್ ಎನರ್ಜಿ ಅಲ್ವಾ? ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಅದು. ನಿಮ್ಮ ಒಂದು ಹುಮ್ಮಸ್ಸನ್ನ, ನಿಮ್ಮ ಹಣನ, ನಿಮ್ಮ ಒಂದು ಎನರ್ಜಿನ, ನಿಮ್ಮ ಆಯಸ್ಸನ್ನ ಎಲ್ಲವನ್ನು ಕೂಡ ಕ್ಷೀಣ ಮಾಡ್ತಿದೆ. ದೀರ್ಘಾಯುಷ್ಮಾನ್ ಭವ, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಸೊ ಈ ಒಂದು ನೆಗೆಟಿವ್ ಎನರ್ಜಿಯಿಂದ, ಈ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಏನೋ ಒಂದು ಇನ್ಫೆಕ್ಷನ್ ಕೂಡ ಆಗಿರಬಹುದು ನಿಮಗೆ. ಅದರಿಂದ ಕೂಡ ಸರಿಯಾದ ಔಷಧಿ ನಿಮಗೆ ತಲುಪದೇ ಇರೋ ಹಾಗೆ ಪ್ರಯತ್ನನ ಪಡ್ತಿದ್ದಾರೆ. ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ನಿಮ್ಮ ಜೊತೆ ಇಟ್ಕೊಳ್ಳಿ. ಸರೌಂಡ್ ಯುವರ್ ಸೆಲ್ಫ್ ಎ ಪ್ರೊಟೆಕ್ಟಿವ್ ಶೀಲ್ಡ್ ಟು ಡಿಫ್ಲೆಕ್ಟ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮೊಳಗಿನ ಸ್ವತಂತ್ರನ, ನಿಮ್ಮ ಜೀವನದ ಬದಲಾವಣೆನ ನೀವೇ ತಗೊಂಬರ್ಬೇಕು ಅಂತ ಹೇಳ್ತಿದ್ದಾರೆ. ಏಂಜಲ್ ಆಫ್ ಬೌಂಡ್ರೀಸ್ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಒಂದು I have a courage to set boundaries with love and grace. I am protected by negative energy. So ಇದನ್ನ ಹೇಳ್ಕೊಳ್ಳಿ. I am connected with powerful ancient wisdom that keep me safe and provide me with the known how to make positive changes. ಓಕೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ. ಈ ಒಂದು ಏಂಜಲ್ ಆಫ್ ಕ್ಲಾರಿಟಿ ಏನಿದೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಡು ಬರುತ್ತಿದೆ. ನಿಮ್ಮ ಸೆಕೆಂಡ್ ಚಾನ್ಸ್ ರೀಡಿಂಗ್ ಮಾಡೋಷ್ಟಲ್ಲ ನನ್ನ ಎನರ್ಜಿ ಕೂಡ ಡ್ರೈನ್ ಆಯಿತು. ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಈ ಕಡೆ ಶಬ್ದ ಬಂದರೆ ಆ ಕಡೆ ಶಬ್ದ ಬರುತ್ತೆ, ಆ ಕಡೆ ಶಬ್ದ ಬಂದರೆ ಈ ಕಡೆ ಶಬ್ದ ಬರುತ್ತೆ. ಈ ಥರ ಏನೋ ನಡೀತಾ ಇದೆ. ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ನೀವು ಕುಂಭಮೇಳಕ್ಕೆ ಅಥವಾ ಹೋಗಬೇಕು ಅಂದ್ಕೊಂಡು ಹೋಗಿಲ್ಲ ಅಂದ್ಕೊಂಡಿದ್ರೆ ಅಲ್ಲಿ ಹೋಗದಿರೋ ಹಾಗೆ ತಡೆದಿದ್ದಾರೆ. ಅದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಮೇಲೆ ಒಂದಷ್ಟು ಕೈ ಕೆಲಸಗಳು ನಡೆದಿದೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸೆಲ್ಲವೂ ಕೂಡ ನನಸಾಗುತ್ತೆ. ತಲೆಮಾರುಗಳಿಂದ ಇರುವಂಥ ಸಮಸ್ಯೆಗಳು ಇದು ಒಂದು ಲೈಫಿಂದ ಅಲ್ಲ. ನಿಮ್ಮ ಪೂರ್ವಜರಿಂದ ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು. ನಿಮ್ಮ ಕನಸೇ ನನಸಾಗಿಲ್ಲ. ನಿಮ್ಮ ಪೂರ್ವಜರ ಕನಸು ಕೂಡ ನನಸಾಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಬರ್ಡು ನ್ಯೂಸ್ ತಂದ್ಕೊಟ್ಟುತ್ತೆ ಎಷ್ಟು ಚೆನ್ನಾಗಿ. ಇದು ಇದನ್ನ ನಿಜವಾಗ್ಲೂ ನೋಡಿದೆ. ಸೊ ಮೊನ್ನೆ ನಾನು ನಿಮಗೆ ಹೀಲಿಂಗ್ ಕಳಿಸಿ ಅಂದಾಗ ನಿಮ್ಮ ಹೀಲಿಂಗ್ ಬಂದಿದೆ ಅಂತ ಈ ಥರ, ನಿಮ್ಮ ಹೀಲಿಂಗ್ ವರ್ಕ್ ಆಗಿದೆ ಅಂತ ಈ ಥರ ಬರ್ಡ್ ಬಂದು ಅಲ್ಲಿ ಕೂತ್ಕೊಂಡು ನನಗೆ ಸಂದೇಶ ಕೊಡ್ತು. ಇಟ್ಸ್ ರಿಯಲಿ ಕೊಡ್ತು. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಎಸ್, ಕೆಲವರು ನಮಗೇನು ಇಲ್ವಾ ಅಂತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ನೀವು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ನಿಮಗೆ ಆಪತ್ಕಾಲ ಬಂದಾಗ ಈಗ ನೀವು ಮಾಡಿರುವಂಥ ಸಮಸ್ಯೆಗೆ ಒಂದು ಹೀಲಿಂಗ್ ಏನಿದೆ ಅದು ನಿಮಗೆ ಮತ್ತೆ ರಿವರ್ಸ್ ಬ್ಯಾಕ್ ಆಗಿ ಗುಡ್ ಕರ್ಮ ರೀತಿಲಿ ನಿಮಗೂ ಕೂಡ ಹೀಲಿಂಗ್ ಬಂದು ಅಪಾಯದಿಂದ ಪಾರ್ ಮಾಡುತ್ತೆ. ಓಕೆ. ಯಾರೋ ಇಲ್ಲಿ ಗೋಲ್ಡ್ ಪೆಂಡೆಂಟ್ ಬಿಸ್ನೆಸ್ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಾರ್ಮಿಕ್ ಎಂಡಿಂಗ್ ಆಗಿದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇನ್ನೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ಗ್ರೋತ್ ಬರುತ್ತೆ. ವ್ಯವಸಾಯ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಹನಿಬಿ ಬಿಸ್ನೆಸ್ ಕೂಡ ಮಾಡ್ತೀರಾ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ಡೆತ್ ನ್ಯೂಸ್ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ಟಾರ್ ಸೀಡ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೊ ಡಬಲ್ ಸ್ಟಾರ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಅದೃಷ್ಟದ ಆಟದಲ್ಲಿ ನೀವೇ ಗೆಲ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಪಾಪು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ, ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ಪ್ರೇತದ ಸಮಸ್ಯೆ ಇದ್ರೆ ಅದು ಕೂಡ ದೂರ ಆಗತ್ತೆ. ನಿಮ್ಮ ಮನೆಯಲ್ಲಿದ್ದಂಥ ಪ್ರೇತ ಬಾಧೆ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಹಾಗಂತ ಯಾರೋ ಅದನ್ನ ಸರಿಪಡಿಸಿದ್ದಾರೆ ಅಂತ ಅಲ್ಲ. ಯಾರೋ ಅದನ್ನ ಸರಿಪಡಿಸಿದ್ದಾರೆ ಅಂತ ಅಲ್ಲ. ಅವರಿಗೆ ಆಯುಸ್ ಮುಗ್ದಿ ಅವರು ಹೋಗಿದ್ದಾರೆ ಅಂತ. ಸೊ ಅವರು ಹೋಗಿದ್ದಾರೆ ಅಂತ. ಓಕೆ. ಸೊ ಸ್ವಲ್ಪ ಲೆಟರ್ಸ್ ನೋಡುವ. ಓಕೆ. ಕುಂಭರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 6, 9, 5, 4, 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಮಿಸ್ಟರ್ ಅನ್ನುವಂಥದ್ದು ಟೈಟಲ್ ವಿನ್ ಆಗಬಹುದು. ನ್ಯೂಜಿಲೆಂಡ್ ಅಂತ ಕೂಡ ಕೇಳಿಸ್ತಾ ಇದೆ. ಝೀ ಸ್ಟುಡಿಯೋ ಏನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ವಾವ್ ಅನ್ನುವಂಥದ್ದು ಏನೋ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ನ್ಯೂಯಾರ್ಕ್ ಅಂತಾನೂ ಕೂಡ ಕೇಳಿಸ್ತಿದೆ. YR ಅಂತ ಕೂಡ ಕೇಳಿಸ್ತಿದೆ. SR ಅಂತ ಕೂಡ ಕೇಳಿಸ್ತಿದೆ. SKX ಅಂತ ಕೇಳಿಸ್ತಿದೆ. ಮ್ಯಾಕ್ಸ್ ಅಂತ ಕೇಳಿಸ್ತಿದೆ. ಮಿಸ್ ಅಂತ ಕೇಳಿಸ್ತಿದೆ. ಕೆಸ್ ಅಂತ ಕೇಳಿಸ್ತಿದೆ. CM ಎಕ್ಸ್ಚೇಂಜ್ ಅಂತ ಕೂಡ ಕೇಳಿಸ್ತಿದೆ. ಅಯ್ಯೋ, ತ್ರಿಬಲ್ S ಇದೆ. ಓಕೆ, ತ್ರಿಬಲ್ S. ನಿಮ್ಮ XX, KS, KSR, YSR ಕೂಡ ಕೇಳಿಸ್ತಿದೆ. YSR ಕೂಡ ಎಕ್ಸ್ಚೇಂಜ್ ಆಗಬಹುದು. ಓಕೆ, YSR ಎಕ್ಸ್ಚೇಂಜ್ ಆಯ್ತಾರೆ ಅನ್ನುವಂಥದ್ದು ಇದೆ. ಓಲೋ ಅಂತ ಕೂಡ ಕೇಳ್ತಾ ಇದೆ. VK, ಓಕೆ ಅಂತ ಕೂಡ ಕೇಳಿಸ್ತಾ ಇದೆ. VX ಅಂತ ಕೂಡ ಕೇಳಿಸ್ತಿದೆ. MRYZ, YSR, SSC, MOKVX ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ
ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಮೂರನೇದು ಓಂ ಕ್ರೌನ್ ಚಕ್ರನ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಹೇರ್ ರಿಲೇಟೆಡ್ ಕೆಲವು ನೆಗೆಟಿವಿಟಿನ ಮಾಡಿದ್ದಾರೆ, ಅದರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಕ್ರೌನ್ ಚಕ್ರ ಬ್ಲಾಕೇಜ್ ಆಗಿದೆ, ಅದರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಡೀ ಯೂನಿವರ್ಸೇ ನಿಮ್ಗೊಂದು ಮೆಸೇಜ್ ಕೊಡಲಿಕ್ಕೆ ಕಾಯ್ತಾ ಇದೆ. ಸೊ ಆ ಮೆಸೇಜನ್ನು ನೀವು ರೀಚ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಓಕೆ, ರೆಡಿ? ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಆ ಥರ ಹಾಡು ಕೇಳಿಸ್ತಿದೆ. ಸೊ ಸದ್ಯಕ್ಕೆ ಏನೋ ಒಂದು ಹೊಸದೇನೋ ವಿಚಾರಗಳು ನಡೆಯುತ್ತೆ ನಿಮ್ಮ ಲೈಫಲ್ಲಿ ಈ ವಾರ ಅಲ್ಲ, ಈ ವರ್ಷದಲ್ಲಿ ಅನ್ನುವಂಥದ್ದು ಇದೆ. ಆ ವಿಚಾರ ಮುಂದಿನ 12 ವರ್ಷಗಳವರೆಗೂ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗುರುವಿನ ಅನುಗ್ರಹ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಗುರುವಿನ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ಕೋಪಕ್ಕೆ ತುತ್ತಾಗೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಗುರುವಿನ ಕೋಪಕ್ಕೆ ತುತ್ತಾಗದೆ ಏನು ಬೇರೆ ದಾರಿ ಇದೆ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ವಾಮನ ಅವತಾರಿ ಇದೆ. ಸೊ ಎಷ್ಟೇ ಅಹಂಕಾರ ಪಟ್ಟರೂ ಕೂಡ ದೊಡ್ಡವರು ಚಿಕ್ಕವರು ಅನ್ನುವಂಥ ಭೇದ ಭಾವ ಬೇಡ. ಸೊ ಕೆಲವು ಸತಿ ವಾಮನ ಅವತಾರ ಪುಟ್ಟದಾಗಿ ಬಂದಂಥವನು ವಾಮನ ದೇವರು ಎಲ್ಲವನ್ನೂ ಕೂಡ ಪಾತಾಳಕ್ಕೆ ನುಗ್ಗಿ ಮುಗಿಸಿದಂಗೆ ಆಗೋಗುತ್ತೆ. ಸೊ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪುಟ್ಟ ಕಲ್ಕಿಯವರು ಬರುವಂಥ ಸಮಯ ಬರ್ತಾ ಇದೆ, ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸಮಥಿಂಗ್ ಏನೋ ಹಿಡನ್ ಸೀಕ್ರೆಟ್ ಇದೆ ಇಲ್ಲಿ ಕಲ್ಕಿ ದೇವರಿಗೆ ಮತ್ತು ವಾಮನ ಅವತಾರಿಗೆ ಸಂಬಂಧಪಟ್ಟಂಗೆ. ಅದು ಏನಿರಬಹುದು ಅದು ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಸೀಕ್ರೆಟ್ ಅಂತೂ ಅದು ಸೀಕ್ರೆಟ್ ಎನರ್ಜಿಯಾಗಿ ಇದೆ. ಸೊ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ತುಂಬ ಕ್ರಿಮಿನಲ್ ಥರ ಆಟ ಆಡ್ತಿದ್ದಾರೆ, ಸಾರಿ ಆ ಪದ ಉಪಯೋಗಿಸ್ಬಾರ್ದು, ತಪ್ಪಾಯಿತು. ಸೊ ಯಾರು ನಿಮ್ಮ ಜೀವನದಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಅಥವಾ ತುಂಬ ಒಂದು ಅದು ಯೂಟ್ಯೂಬಲ್ಲಿ ಆ ಥರ ಮಾತಾಡೋ ಹಾಗಿಲ್ಲ. ಸೊ ಹಾಗಾಗಿ ಅದು ಇದು ಮಾಡಿಬಿಡ್ತಾರೆ, ಆ ವರ್ಡನ್ನು ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಸೊ ಎಸ್, ನಿಮ್ಮ ಜೀವನದಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಆಡ್ತಿದ್ದಾರೆ, ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸೊ ತುಂಬಾ ಒಂದು ಕೆಟ್ಟ ಕೊಳಕ ರೀತಿಲಿ ನಿಮ್ಮ ಜೀವನನ ನರಕ ಮಾಡಿ, ತುಂಬ ಡ್ರಾಮಾ ಕ್ರಿಯೇಟ್ ಮಾಡಿ, ನಿಮ್ಮ ಲೈಫನ್ನು ಒಂದು ಟ್ರ್ಯಾಜಿಡಿ ಮಾಡಿ, ಅವರೇ ಎಲ್ಲ ರೀತಿಲೂ ಸುಳ್ಳನ್ನು ಸತ್ಯ ಮಾಡ್ಕೊಂಡು ಯಾರು ಓಡಾಡ್ತಿದ್ದಾರೆ ಅಥವಾ ಏನು ಆ ಥರ ಸಮಸ್ಯೆಗಳು ನಡೀತಿದೆ, ಅದೆಲ್ಲದರ ವಿರುದ್ಧ ನಿಮಗೆ ಜಯ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೈಗೆ ಏನು ಮಸಿ ಮೆತ್ತಿದ್ದಾರೆ ಅದೇ ಸಾಕಷ್ಟು ಸಾಕ್ಷಿಗಳನ್ನ ಹೇಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕೈಗಳ ಒಂದು ಸಾಕ್ಷಿ ಸಾಕು ಬೇರೆಲ್ಲರಿಗೂ ಏನೇನು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಅನ್ನುವಂಥದ್ದು ಇದೆ ಅಲ್ಲಿ.
ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಗುರುವಿನ ಸ್ಥಾನಕ್ಕೆ ಏರ್ತೀರಾ, ಜೊತೆಗೆ ಗೌರ್ಮೆಂಟ್ ಕೆಲಸಗಳು ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಸಲಹೆಗಾರರಾಗಿ ಮತ್ತು ಒಂದು ಟೀಚಿಂಗ್ ಫೀಲ್ಡಲ್ಲಿ ಆಗಲಿ ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿ, ಅಂದರೆ ನೀವು ರಿಟೈರ್ಡ್ ಆಗಿದ್ದರೂ ಕೂಡ ನಿಮಗೆ ಕಾನೂನು ಸಲಹೆಗಾರರಾಗಿ ನಿಮಗೆ ಒಂದಷ್ಟು ಬಡ್ತಿ ಸಿಗುವಂಥದ್ದು, ಆಫರ್ ಸಿಗುವಂಥದ್ದು, ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ನಿಮ್ಮ ಮನೆ, ಜಾಗ, ಜಮೀನಿನ ಮಣ್ಣುಗಳನ್ನ ತಗೊಂಡು ಹೋಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿದರೆ ಇದರಿಂದ ಒಂದಷ್ಟು ಸಮಸ್ಯೆಗಳಾಗಿ ನಿಮ್ಮ ಕುಲದೈವ ಅಥವಾ ನಿಮ್ಮ ಇಷ್ಟ ದೈವ ಬಂಧನದಲ್ಲಿ ಇದೆ, ಅದನ್ನು ಬಿಡುಗಡೆ ಆಗಬೇಕು. ಆ ಬಿಡುಗಡೆ ಆದಮೇಲೆ ಅಷ್ಟೇ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ನಿಮ್ಮ ಜೀವನದಲ್ಲಿ ಬೆಂಕಿ ಹಾಕಿ ಅವರು ಸಮಾಧಾನವಾಗಿ ಒಳ್ಳೆಯವ್ರ ಥರ ಮಾತಾಡಿಕೊಂಡು ನಿಮ್ಮ ವಿರುದ್ಧ ವಿಷ ಕಾರ್ಕೊಂಡಿದ್ದಾರೆ. ಅಂಥ ವಿಷ ಕಾರ್ತಾ ಇರೋರು ಅವರೇ ಕಾರಿರೋಂಥ ವಿಷಯದಲ್ಲಿ ಅವರೇ ಸುಟ್ಟು ಭಸ್ಮ ಆಗೋ ಹಾಗೆ ಮುಂದಿನ ದಿನಗಳು ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಜಾಲಿ ಜಾಲಿ ಅಂತ ಯಾರೋ ಹೇಳ್ತಿದ್ದಾರೆ, ಹೌದು ಜಾಲಿ ಜಾಲಿಯಾಗೇ ಇರಿ, ನಿಮ್ಮ ಜೀವನದ ಜಾಲಿ ಮಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಗುರುವಿನ ಅನುಗ್ರಹ ಇದೆ, ಮದುವೆಗೆ ಒಳ್ಳೆಯ ದಿನಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ದೇವಸ್ಥಾನದ ಕಾರ್ಯಗಳನ್ನ ಮುಂದುವರಿಸಿ, ಇದರಿಂದ ಕೂಡ ಹೆಚ್ಚು ಒಳ್ಳೆಯದಾಗತ್ತೆ ಅಂತ ಹೇಳ್ತಿದೆ. ನೀವು ಬಿಡಿಸ್ತಾನೆ ಇದ್ದೀರಾ, ನಾವು ಎಷ್ಟು ಬಿಡುಗಡೆ ಮಾಡಿದ್ರು ಮತ್ತೆ ಮತ್ತೆ ಬಂದು ಹಾಕ್ತಿದ್ಯಾ ಅಲ್ಲ ಅಂತ ಕೇಳಿದ್ರೆ ಬರೀ ಬಿಡುಗಡೆ ಮಾಡ್ತಿದ್ದೀರಾ, ಬಿಡುಗಡೆ ಆದಮೇಲೆ ರಕ್ಷೆ ಹಾಕಬೇಕಲ್ಲ, ಹಾಕಿಲ್ಲ ಅನ್ನುವಂಥದ್ದು ಇದೆ. ಸೊ ದೇವಿನ ಒಂದು ಪವರ್ಫುಲ್ಲಾಗಿ, ಅಥವಾ ನೀವು ಯಾವ ದೇವರನ್ನ ಬಿಡುಗಡೆ ಮಾಡ್ತೀರೋ ಆ ದೇವರಿಗೆ ಮತ್ತೆ ಪವರನ್ನು ವಾಪಸ್ ಕೊಟ್ಟು ಅದೇ ರೀತಿಯಲ್ಲಿ ಮುಂಚೆಗಿಂತ ಹೆಚ್ಚಿನ ಪವರ್ಫುಲ್ಲಾಗಿ ನಿಲ್ಲೋ ಹಾಗೆ ಮಾಡಿ, ಮತ್ತು ಯಾರು ಅಲ್ಲಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಟೈಮ್ ಕೂಡ ಇದೆ, ಆ ಟೈಮಲ್ಲಿ ಅವರು ಎದೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮತ್ತೆ ಮತ್ತೆ ಮಾಡಿರೋ ತಪ್ಪನ್ನೇ ಮಾಡ್ತಿರೋರಿಗೆ ಶಿಕ್ಷೆ ಇಲ್ವಾ ಅನ್ನೋ ರೀತಿಲಿ ಕೇಳೋದಾದರೆ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಪುಣ್ಯ ಭೂಮಿನ ರುದ್ರಭೂಮಿ ಮಾಡೋಕ್ಕೆ ಹೊರಟಿರೋರಿಗೆ ಏನು ಶಿಕ್ಷೆ ಕೊಡಬಹುದು ಅಂತ ದೇವರೇ ಲೆಕ್ಕ ಹಾಕ್ತಿದ್ದಾರೆ. ಯಾಕೆ ಅಂದರೆ ಈಗ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಸ್ಟಕ್ ಎನರ್ಜಿನ ಇಷ್ಟು ಸ್ಪೀಡಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ಆ ವಿದ್ಯೆನ ಸೃಷ್ಟಿ ಮಾಡಿರೋವಂಥ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರಬಹುದು. ಅದನ್ನೆಲ್ಲ ಮರೆದಾಡೋರನ್ನ ಏನು ಮಾಡಬೇಕು ಅಂತ ಜಸ್ಟ್ ಒಂದು ಲೀಲಾ ವಿನೋದದಲ್ಲಿ ಭಗವಂತ ಎಂಜಾಯ್ ಮಾಡ್ತಿದ್ದಾನೆ ಅಷ್ಟೇ. ಸೊ ಹಾಗಾಗಿ ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಅನ್ನೋ ಒಂದು ಎಕ್ಸಾಮಿನೇಷನ್ ನಿಮಗೆ ಇದೆ ಇಲ್ಲಿ. ನಿಮ್ಮ ಎಕ್ಸಾಮಿನೇಷನ್ ಮೇಲೆ ಮುಂದಿನ ರಿಸಲ್ಟ್ ಇದೆ ಅಷ್ಟೇ. ಸೊ ಪ್ರಯತ್ನ, ಮಕ್ಕಳೀಗ ಎಷ್ಟೇ ಆಟ ಆಡ್ತಾ ಎಷ್ಟೇ ಪ್ರಯತ್ನ ಪಟ್ಟರು ಆಗದಿದ್ದ ಕೆಲಸ ದೊಡ್ಡವರು 1 ನಿಮಿಷ ಹಿಂಗೆ ಹೋಗಿ 1 ಸೆಕೆಂಡಿಗೆ ಮಾಡಿ ಮುಗಿಸ್ತಾರೆ. ಸೊ ಅದೇ ಮಕ್ಕಳಿಗೂ ದೊಡ್ಡವರಿಗೂ ಇರೋ ವ್ಯತ್ಯಾಸ, ಅದೇನೇ ಮೂರ್ಖರಿಗೂ ಭಗವಂತನಿಗೂ ಇರೋ ವ್ಯತ್ಯಾಸ. ಸೊ ಹಾಗಾಗಿ ಮೂರ್ಖ ಪ್ರಯತ್ನಗಳು ನಡೀಲಿ, ಎಷ್ಟು ನಡೆಯುತ್ತೋ. ಕೆಲವು ಸಾಂತ್ವನದ ನುಡಿಗಳು ತಲುಪಲಿಲ್ವಲ್ಲ ಯಾಕೆ ಅನ್ನುವಂಥದ್ದು ಇದೆ. ಆ ಸಾಂತ್ವನದ ನುಡಿಗಳು ತಲುಪದಿರೋ ಹಾಗೆ, ಆ ವಿವಾಹ ವೇದಿಕೆ ಸಿದ್ಧ ಆಗದೆ ಇರೋ ಹಾಗೆ, ಆ ಒಂದು ತಪ್ಪು ಮಾಹಿತಿಗಳು ಹೋಗೋದು ತಡೆಯದಿರೋ ಹಾಗೆ ಯಾಕೆ ನೋಡ್ಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಇಲ್ಲಿ ಕೆಲವರಿಗೆ. ಸೊ ನನ್ನ ರೀಡಿಂಗನ್ನು ತುಂಬ ಜನ ಕಾಯ್ತಾ ಇದ್ರಿ ಅಂತ ಇಲ್ಲಿ ಈಗ ಅನ್ನಿಸ್ತಾ ಇದೆ ನನಗೆ. ಬಟ್ ದಯವಿಟ್ಟು ಕ್ಷಮಿಸಿ, ಮಾಡೋಕ್ಕೆ ಪ್ರಯತ್ನ ಪಟ್ಟಷ್ಟು ಆಗಲಿಲ್ಲ. ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ ನನ್ನ ಶಕ್ತಿ ಮೀರಿ ಮಾಹಿತಿನ ತಲುಪಿಸೋದಕ್ಕೆ. ಅಂದರೆ ದೇವರು ಕಾರ್ಡ್ಸ್ ಏನು ಹೇಳ್ತಾರೋ ಅದನ್ನು ನಿಮಗೂ ತಲುಪಿಸೋವಂಥದ್ದು. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಿಗ್ರಹದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದು ಕಡೆ ನಿಮ್ಮ ಮೈಂಡ್ ಒಂಚೂರು ಕೆಲಸ ಮಾಡ್ತಾ ಇಲ್ಲ, ಮೈಂಡಿಗೆ ಒಂದು ಕ್ಲಾರಿಟಿನ ಕೊಡಿ. ನಿಮ್ಮ ಮೈಂಡನ್ನು ದೇವಿಗೆ ಸಮರ್ಪಣೆ ಮಾಡಿಬಿಡಿ, ಮಿಕ್ಕಿದೆಲ್ಲವೂ ಕೂಡ ದೇವಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಏನಿದೆ, ಹಾರ್ಟಲ್ಲಿ ದೇವರನ್ನು ನಂಬಿ ಅನ್ನುವಂಥದ್ದು ಇದೆ. ನಿಮ್ಮ ಗುರು ನಿಮ್ಮ ಹೃದಯದಲ್ಲಿ ಯಾವಾಗಲೂ ನೆಲೆ ನಿಂತಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಈ ಒಂದು ಕರಾಳ ದಿನಗಳು, ಕರಾಳ ಜೀವನ ಪಯಣದಲ್ಲಿ ನಿಮ್ಮ ಜೊತೆ ಬೆಳಕಿಗೆ ಇರೋದು ನಿಮ್ಮ ಗುರು ಮತ್ತು ಆ ಒಂದು ಭದ್ರಕಾಳಿ ಮಾತ್ರ. ಆ ಇಬ್ಬರು ನಿಮ್ಮ ಜೀವನದಲ್ಲಿ ಇರ್ತಾರೆ. ಸೊ ಅವರಿಬ್ಬರಿಂದ ನಿಮಗೆ ಈ ಸೂರ್ಯನಾರಾಯಣ ಅಗ್ನಿದೇವರು ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು, ಹೊಸ ಶಾಂತಿನ ತಂದುಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಹೊಸ ವಿದ್ಯೆ ಒಂದು ಬೆಳಕಿಗೆ ಬರುತ್ತೆ, ಹೊಸ ಔಷಧಿ ಒಂದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಭಗವಂತ ನಿಮಗೆ ಆಶೀರ್ವಾದ ಮಾಡಿ 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 ಆ ಭಗವಂತನ ಕೈಯೇ ಸೋತೋಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಆ ಭಗವಂತನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಏನು ಮಾಡುತ್ತೆ, ಇಷ್ಟು ದಿನ ಕೊಟ್ಟಿದ್ದ ಆಶೀರ್ವಾದ ವ್ಯರ್ಥ ಆಯ್ತಾ ಅಂತ ಕೂಡ ಭಗವಂತ ನೋಡ್ತಾ ಇದ್ದಾನೆ. ಹೊಸ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡಬೇಕು ಅಂದರೆ ಭಗವಂತನಿಗೂ ಕೂಡ ಒಂದು ಪ್ರೇರಣೆ ಬೇಕು ನಿಮ್ಮ ಕಡೆಯಿಂದ ಪ್ರಯತ್ನ ಇಲ್ಲ ಅಂದರೆ ನೆಕ್ಸ್ಟ್ ಭಗವಂತ ಕೂಡ ನಿಮಗೆ ಆಶೀರ್ವಾದ ಮಾಡೋದಕ್ಕೆ ಲೇಟ್ ಆಗ್ತಾ ಇದ್ದಾರೆ, ಹಿಂದು ಮುಂದೆ ಯೋಚನೆ ಮಾಡೋ ಹಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಈ ಪೂರ್ಣ ಕುಂಭಮೇಳ ಏನಿದೆ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ನಿಮಗೆ ತಲುಪ್ತಿರೋ ಹಾಗೆ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಇನ್ನು ಕೆಲವು ಕಡೆ ಒಂದಷ್ಟು ಬೆಂಕಿ ಅವಘಡಗಳು ಆಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮಗೆ ಕೆಲವು ಆಶೀರ್ವಾದಗಳು ಸಿಗುತ್ತೆ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಒಂದು ಅಧಿಕಾರ ಪ್ರಾಪ್ತಿಗೋಸ್ಕರ ಕೂಡ ಕೆಲವರು ಕಾಯ್ತಾ ಇದ್ದೀರಾ. ಸಮಯ ಬಂದಾಗ ಇದ್ರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪೂರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಇದೆ. ಒಂದು ವಿಶೇಷವಾದಂಥ ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನೀವು ಎದುರು ನೋಡ್ತಾ ಇದ್ದಂಥ ವ್ಯಕ್ತಿ ಇವರೇನಾ ಅಂತ ಕೇಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಒಂದು ವಿಶೇಷವಾದಂಥ ಮಗುವಿನ ಜನನ ಆಗತ್ತೆ. ಒಂದು ದೈವಾಂಶ ಸಂಭೂತರು ಅಥವಾ ಒಂದು ಗುರುವಿನ ಸ್ಥಾನಕ್ಕೆ ಇರೋರು ಇರ್ಬೋದು, ಅಥವಾ ಮಾರ್ಕಂಡೇಯರ ರೀತಿ ವಿಶೇಷವಾದಂಥ ವ್ಯಕ್ತಿಗಳು ಕೂಡ ಜನನ ಆಗಬಹುದು ಅನ್ನುವಂಥದ್ದು. ನಿಮ್ಮ ಬ್ರದರ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಕ್ವೀನ್ ಆಫ್ ವಾಂಡ್, ಕ್ವೀನ್ ಆಫ್ ಕಪ್, ದ ಹೆರೋಫ್ಯಾಂಟ್. ಎಸ್, ಮನೆ ದೇವರ ಆಶೀರ್ವಾದನ ಹೆಚ್ಚು ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹದ ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನೀವೊಂದು ರೀತಿ ಯಾವ ರೀತಿ ಬೇಕಾದರೂ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಒಂದು ಡೆವಿಲ್ ಎನರ್ಜಿಗೆ ನಿಮ್ಮನ್ನು ನೀವು ಕರ್ಕೊಂಡು ಹೋಗ್ಬಿಡ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಕೋಪನ ಬಿಟ್ಬಿಟ್ಟು ನಿಮ್ಮ ಕೆಲಸಗಳು ಏನಾಗಬೇಕು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಆಸೆ ಏನಿದೆ, ನಿಮ್ಮ ಕನಸು ಏನಿದೆ, ಎಲ್ಲವೂ ಕೂಡ ಈಡೇರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ಪ್ರೀತಿ ಕೊಡುವಂಥ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ. ನೀವು ಕೂಡ ಯಾರಿಗೋ ಪ್ರೀತಿ ಕೊಡಬೇಕು, ಅಧಿಕಾರ ಕೊಡಬೇಕು ಅಂತ ಕಾಯ್ತಾ ಇದ್ದೀರಾ, ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮದುವೆ ಆಗುವಂಥ ಸಾಧ್ಯತೆ ಇದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಸಾಕಷ್ಟು ವೇರಿಯೇಷನ್ ಕೂಡ ಇರುತ್ತೆ. ಆ ವೇರಿಯೇಷನ್ ಕೂಡ ನಿಮಗೆ ಹೆಚ್ಚಿನ ಒಂದು ಒಳಿತನ್ನು ತಂದುಕೊಡುತ್ತೆ, ಮಾಡಿಕೊಳ್ಬಹುದು ಅನ್ನುವಂಥದ್ದು ಇದೆ. ಟೀಚರ್ ಕೆಲಸ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ, ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಈ ವ್ಯಾಲೆಂಟೈನ್ ವೀಕ್ 6 ಎನರ್ಜಿ ಇದೆ. ಸೊ ದೇವರ ಆಶೀರ್ವಾದದಿಂದ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ. ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಪ್ರೀತಿ ಜೀವನದಲ್ಲಿ ನಿಮಗೆ ಹೆಚ್ಚಿನ ಒಂದು ಆಫರ್ಸ್ ಇದೆ. ಸೊ ಎರಡರಲ್ಲಿ ಯಾವುದನ್ನ ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು, ಆ ಥರದ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಮಗಳಿಗೆ ಇಬ್ಬರಿಗೂ ಕೂಡ ಲವ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅಗೇನ್ 6 ಆಫ್ ಸೋರ್ಟ್ಸ್ ಎನರ್ಜಿ ಇದೆ ಇಲ್ಲಿ. ಸೊ 666 ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಜಾಸ್ತಿ ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಸುಮ್ಮನೆ ಅನ್ನೆಸೆಸಿಟಿಯಾಗಿ ಚಿಂತೆ ಮಾಡಿಸಿದ್ದೀರಾ ಅಷ್ಟೇ. ಗ್ಯಾರಂಟಿ ಮ್ಯಾರೇಜ್ ಆಗುವಂಥದ್ದು, ಹೊಸ ಮನೆಗೆ ಹೋಗುವಂಥದ್ದು. ಅಗೇನ್ 6 ಇದೆ ಇಲ್ಲಿ. ಸೊ ಮೆನಿ 6 ರಿಪೀಟೆಡ್ 6 ಇದೆ. ಪಾಸ್ಟ್ ಲೈಫ್ ಕರ್ಮ, ಈಗ ಲಕ್, ಅದೃಷ್ಟದ ಕರ್ಮ ನಿಮ್ಮ ಪರವಾಗಿ ನಿಂತಿದೆ. ಸಾಕಷ್ಟು ಒಂದು ರಿಯೂನಿಯನ್ ಎನರ್ಜಿ ಇಲ್ಲಿ ಇದೆ. ನೀವು ಆಯ್ಕೆ ಮಾಡಿರೋದು ಕೂಡ ಪರ್ಪಲ್ ಕಲರು, ಇಲ್ಲಿರೋದು ಕೂಡ ಜಾಸ್ತಿ ಪರ್ಪಲ್ ಕಲರ್ ಏನೇ. ಸೊ ಹಾಗಾಗಿ ನಿಮ್ಮ ಕ್ರೌನ್ ಚಕ್ರ ಕೂಡ ಹೆಚ್ಚು ಆ್ಯಕ್ಟಿವ್ ಆಗಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸ್ಥಳ ಬದಲಾವಣೆ ಮಾಡ್ತೀರಾ ಈ ವಾರ. ಮನೆ ಚೇಂಜ್ ಮಾಡುವಂಥದ್ದು, ಆಫೀಸ್ ಚೇಂಜ್ ಮಾಡುವಂಥದ್ದು, ಬೇರೆ ಕಡೆ ಟ್ರಿಪ್ ಹೋಗುವಂಥ ಸಾಧ್ಯತೆ ಇದೆ. ಪ್ರಮೋಷನ್ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ. ಲೋನ್ ಕೂಡ ಆಗುವಂಥ ಸಾಧ್ಯತೆ ಇದೆ. ನಾಮಕರಣ, ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಅಥವಾ ಗೃಹ ಪ್ರವೇಶ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮದೇ ಸ್ವಂತ ಮನೆಗೆ ಅಥವಾ ನಿಮ್ಮದೇ ಮದುವೆ, ನಿಮ್ಮದೇ ಎಂಗೇಜ್ಮೆಂಟ್
ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅನ್ನೆಸೆಸರಿ ಚಿಂತೆ ಮಾಡಿಸಿದ್ದೀರಾ ನಿಮಗೆ ಪ್ರೀತಿ ಸಿಕ್ಕಿಲ್ಲ ಅಂತ. ಸೊ ನಿಮಗೆ ಪ್ರೀತಿ ಸಿಕ್ಕಿಲ್ಲ ಅಂದರೆ ಆ ಪ್ರೀತಿ ನಿಮ್ಮದಲ್ಲ. ನಿಮ್ಮ ಪ್ರೀತಿ ಯಾರಿಗೆ ಸಿಗಬೇಕು, ಯಾರ ಪ್ರೀತಿಗೆ ನೀವು ಅರ್ಹರು, ಅವರು ಬಂದೇ ಬರ್ತಾರೆ. ಅದು ಕಾಲ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಈಗ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಎಕ್ಸ್ ನಿಮ್ಮ ಜೀವನದಲ್ಲಿ ಮಾಡಿರುವಂಥ ವಾಮಾಚಾರದಿಂದ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮಗೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಳ್ಳೆಯ ರೀತಿಯಲ್ಲೇ ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದಲಾಗುತ್ತೆ. ಓಕೆ, ಸೊ ಫೈನಾನ್ಷಿಯಲಿ ಚೆನ್ನಾಗಿದೆ, ಲವ್ ವಿಚಾರದಲ್ಲಿ ಚೆನ್ನಾಗಿದೆ, ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ, ದೇವರ ಆಶೀರ್ವಾದ ಕೂಡ ಇದೆ. ಸೊ ಇನ್ನೇನು ಬೇಕು, ಸುಮ್ಮನೆ ಅನ್ನೆಸೆಸರಿ ಚಿಂತೆ ಮಾಡೋದನ್ನು ಬಿಟ್ಟಾಕಿ. ಸೊ ಪ್ಲ್ಯಾಂಟ್ ಆ್ಯಂಡ್ ಹರ್ಬ್ಸ್, ಹೆಚ್ಚು ಹಸಿರು ತರಕಾರಿಗಳನ್ನ ತಿನ್ನಿ ಅನ್ನುವಂಥದ್ದು ಇದೆ. ಐ ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ನೇಚರ್ ಎವ್ರಿ ಡೇ ಅಂತ ಹೇಳ್ಕೊಳ್ಳಿ. ಹೆಚ್ಚು ಪ್ರಕೃತಿ ಜೊತೆ ನೀವು ಇರಿ ಅನ್ನುವಂಥದ್ದು ಇದೆ. ಸೊ ಒಂಚೂರು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂಚೂರು ಗಿಡ ಮರ ಇದನ್ನೆಲ್ಲ ಬೆಳೀರಿ, ಇದರಿಂದ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ವ್ಯವಹಾರನ ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ ಬಿಹೇವಿಯರ್ನ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ನೀವು ಕೆಟ್ಟೋರು ಅಂತ ಹೇಳ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯವಹಾರನೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ತುಂಬ ಜನರ ಸಹಾಯ ಸಿಗ್ತಾ ಇದೆ, ಆ ಸಹಾಯನ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಅವ್ರಿಗೂ ಕೂಡ ಸೆಂಡ್ ಬ್ಯಾಕ್ ಮಾಡಿಲ್ಲ ಅವನ್ನ ಅನ್ನುವಂಥದ್ದು ಇದೆ. ಹಳೆ ಫ್ರೆಂಡ್ಸನ್ನ, ಹಳೆ ಫ್ರೇಮಿನ ಬೀಟ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೋದು, ಬಟ್ ಭೇಟಿ ಮಾಡ್ತೀರಾ ಅನ್ನೋದಿದೆ. ನೀವು ಅಂದ್ಕೊಂಡಿರೋ ಕೆಲಸ ಯಾವಾಗ ಆಗುತ್ತೆ ಅಂದರೆ ನೆಕ್ಸ್ಟ್ ಏಪ್ರಿಲಲ್ಲಿ ಆಗ್ಬೋದು, ಅಪ್ ಟು 5 ವೀಕಲ್ಲಿ ಆಗ್ಬೋದು, ಇನ್ 26 ಡೇಸಲ್ಲಿ ಕೂಡ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ 9 ಮಂತಲ್ಲಿ ಕೂಡ ಆಗಬಹುದು. ಸೊ ಖಂಡಿತವಾಗ್ಲೂ ಡಬಲ್ ಎಸ್ ಇದೆ ಇಲ್ಲಿ, ನೀವೇನು ಅಂದ್ಕೊಂಡ್ರು ಕೂಡ ಆಗುತ್ತೆ. ಓಕೆ, 555 ಇದೆ. ಸೊ 101 ಇದೆ. ಸೊ ಏನೋ ಒಂದಷ್ಟು ಆ್ಯಂಬುಲೆನ್ಸ್ ವಿಚಾರಗಳು ಕೂಡ ನನಗೆ ಇಲ್ಲಿ 101 ನೆನಪಿಗೆ ತರ್ತಾ ಇದೆ. ಸ್ವಲ್ಪ ಯಾರಿಗೂ ಎಮರ್ಜೆನ್ಸಿ ಅನ್ನುವಂಥ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳಿದೆ. ಸೊ ಬಟ್ ಅದೃಷ್ಟ ನಿಮ್ಮ ಜೊತೆ ಇರುತ್ತೆ, ಆ ಥರ ಏನೂ ಆಗೋದಿಲ್ಲ. ಸೊ ದೇವರ ಆಶೀರ್ವಾದನ ಪಡ್ಕೊಂಡಿದ್ದೆ ಆದರೆ ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಬರುತ್ತೆ. 355 ಚೇಂಜ್ ಹೇಳ್ತಾ ಇದೆ. ಸೊ 101 ಎಮೋಷನ್ಸ್, ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ ಅನ್ನುವಂಥದ್ದು ಇದೆ. ಸೊ 5555 ಇದೆ, ಟೇಕ್ ಚಾರ್ಜ್ ಅಂತ ಹೇಳ್ತಿದೆ. ಸೊ ಪವರ್ಫುಲ್ ಚಾರ್ಜ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಸೊ ಇಲ್ಲಿ 55555 ನಿಮ್ಮ ಲಕ್ಕಿ ನಂಬರ್ ಕೂಡ ಆಗಿರಬಹುದು. ಸೊ ಈ ಒಂದು ಪಾಸಿಟಿವ್ ಬದಲಾವಣೆ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತರುತ್ತೆ ಅನ್ನುವಂಥದ್ದು ಇದೆ. ಸೊ ಲವ್ ಜನರೇಟ್ ಲವ್. Okay, love generates love. You will receive positive confirmation of this in the next few days. Keep on loving and you will keep receiving ever greater blessing in return. Okay, ಸೊ ಪ್ರೀತಿನ ಹಂಚ್ತಾ ಇರಿ, ಪ್ರೀತಿಯಿಂದ ಪ್ರೀತಿಸ್ತಾನೆ ಇರಿ. ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಪ್ರೀತಿ ನಿಮಗೆ ರಿಟರ್ನ್ ಬರುತ್ತೆ ಆಶೀರ್ವಾದದ ರೂಪದಲ್ಲಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಅಯ್ಯೋ ಏನು ಚೆನ್ನಾಗಿದೆಯೋ ಏನೋ ಅಂತಿದ್ದಾರೆ ಯಾರೋ. ಇಷ್ಟು ಚಾನ್ಸ್ ಬಂದಿದೆ ನೋಡಿ ನಿಮಗೆ, ಇನ್ನು ಇದೆಲ್ಲ ಹಾಕ್ಬಿಡ್ಬೇಕು ಆ ಥರ ಎನರ್ಜಿ ಇದೆ ನಿಮಗೆ. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಅಂತ ಅಂದ್ಕೊಂಬೇಡಿ. ಗೌರ್ಮೆಂಟಿಂದ ಬರಬೇಕಾಗಿರೋ ದುಡ್ಡುಗಳು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಗೌರ್ಮೆಂಟಿಂದ 2,000 ರೂಪಾಯಿ ಕಾಯಿನ್ ಇನ್ನು ಹೆಚ್ಚು ಚಲಾವಣೆಗೆ ಬರುತ್ತೆ ಅನ್ನುವಂಥದ್ದು ಇದೆ. 20,000 ರೂಪಾಯಿ ಕಾಯಿನ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. 2 ಲಕ್ಷ ರೂಪಾಯಿದೊಂದು ಕಾಯಿನ್ ಬರುತ್ತೆ ಅಂತ ಕೂಡ ಇದೆ. ಸೊ 2 ಮೇಜರ್ ಚೇಂಜ್ ಬರೋದ್ರಲ್ಲಿ ಇದೆ. ಜೊತೆಗೆ ಗೌರ್ಮೆಂಟಲ್ಲಿ ಏನು ಎರಡು ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಅದು ಫೈನಾನ್ಷಿಯಲ್ ವಿಚಾರಕ್ಕೆ ಕೂಡ ಆಗಿರುತ್ತೆ. RBIಯಿಂದ ಕೂಡ ಹೊಸ ರೂಲ್ಸ್ ಬರುವಂಥ ಸಾಧ್ಯತೆ ಇದೆ. ಕಾನೂನಿನ ಕಣ್ಣು ತಪ್ಪಿಸಿ ಯಾರೋ ಒಂದಷ್ಟು ಡೈಮಂಡನ್ನ ಅಬೇಸ್ ವಾಟ್ ಎವರ್ ಏನೋ ಮಾಡಿಸಿದ್ದಾರೆ, ಅವರು ಸಿಕ್ಕಾಕ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹನಿಮೂನ್ ಬಿಸ್ನೆಸ್ ಅಂದರೆ ಪ್ಯಾಕೇಜ್ ಬಿಸ್ನೆಸ್ ಕೂಡ ಮಾಡ್ತಾರೆ ಯಾರು ಅನ್ನುವಂಥದ್ದು ಇದೆ.
ಲವ್ ಬರ್ಡ್ಸ್ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ, ಮಹಾಲಕ್ಷ್ಮಿ ಆಶೀರ್ವಾದ ಇದೆ, ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ, ಆಂಜನೇಯನ ಆಶೀರ್ವಾದ ಕೂಡ ಇದೆ, ಜೊತೆಗೆ ಓಂ ಶಕ್ತಿ ಆಶೀರ್ವಾದ, ಮೇಲ್ಮರುತು ರಾಧಿಪರಾಶಕ್ತಿ ಆಶೀರ್ವಾದ, ಮೂಕಾಂಬಿಕೆಯ ಆಶೀರ್ವಾದ, ಪಂಜುರುಳಿ ದೈವದ ಆಶೀರ್ವಾದ, ಮತ್ತು ಮನುಶಂಕರಿ ದೇವಿ ಆಶೀರ್ವಾದ, ಆಮೇಲೆ ಇದು ದುರ್ಗಾ ಪರಮೇಶ್ವರಿ ಕಟೀಲು ದುರ್ಗಾ ಪರಮೇಶ್ವರಿ, ಆಮೇಲೆ ಚೊಟ್ಟಣಿಕೆರೆ ಅಮ್ಮನ್ ಭಗವತಿ ಅಮ್ಮನ ಆಶೀರ್ವಾದ ಇಲ್ಲಿ ಇದೆ. ಯಾರದು ನನ್ನನ್ನು ಇಮಿಟೇಟ್ ಮಾಡ್ತಿರೋದು? ಸೊ ರಿಚ್ ಫ್ಯಾಮಿಲಿ ಪೂರ್ ಫ್ಯಾಮಿಲಿ ಒಂದಾಗುವಂಥ ಸಾಧ್ಯತೆ ಇದೆ. ಸಾರಿ, ಪೂರ್ ಫ್ಯಾಮಿಲಿ ಅಂತ ಕರೆಯೋದಿಲ್ಲ, ಆ ಥರ ಒಂದು ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ರಿಯೂನಿಯನ್ ಎನರ್ಜಿ ಇದೆ, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಎರಡು ಡಿವೈನ್ ಪಾರ್ಟ್ನರ್ ಒಂದಾಗ್ತಾರೆ ಅನ್ನುವಂಥದ್ದು ಇದೆ, ನಿಮ್ಮನ್ನು ತುಳಿದು ಯಾರೋ ಮೇಲೆ ಬರಬೇಕು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ, ಯಾರಿಗೋ ಪ್ರಿನ್ಸೆಸ್ ಕಿರೀಟ ಬರುವಂಥ ಸಾಧ್ಯತೆ ಇದೆ, ಮಿಸ್ ವರ್ಲ್ಡ್ ಆಗಿ ಮತ್ತು ಇಂಡಿಯಾ ಗೆಲ್ಲುವಂಥ ಸಾಧ್ಯತೆ ಇದೆ, ಮಿಸ್ ಯೂನಿವರ್ಸ್ ಆಗಿ ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ, ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಹೊಸ ಹೆಸರನ್ನ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಕಾಯ್ತಾ ಇದೆ, ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬರ್ತಾ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ, ಏಂಜಲ್ ಕಡೆಯಿಂದ ಕೂಡ ನಿಮಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದು ಇದೆ. ಜೊತೆಗೆ ಸ್ಟಾರ್ ಸೀಡ್ ಇದ್ದೀರಾ, 2 ಸ್ಟಾರ್ಸ್ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಫಿಲ್ಮಿ ಸ್ಟಾರ್ಸ್ ಯಾರೂ ಗೆಸ್ಸೇ ಮಾಡಿರಲ್ಲ ಅಂಥವರು ಲವ್ ಮ್ಯಾರೇಜ್ ಅಂತ ಹೇಳಿ ಇವಾಗ ದೊಡ್ಡ ಮಟ್ಟದಲ್ಲಿ ಇಬ್ಬರು ಸ್ಟಾರ್ಸ್ ಮ್ಯಾರೇಜ್ ನ್ಯೂಸನ್ನ ನೀವು ಕೇಳ್ತೀರಾ. ಸೊ ಅವರು ನನ್ನ ಫೇವ್ರೆಟ್ ಸ್ಟಾರ್ ಅಂತ ತೋರಿಸ್ತಿದೆ, ಬಟ್ ಯಾರು ಅವರು ಅನ್ನೋದು ಇಲ್ಲಿ ಸೀಕ್ರೆಟ್ ಇದೆ. ಮೇ ಬಿ ನನಗೂ ಕೂಡ ಸೀಕ್ರೆಟಾಗಿ ಇರಬಹುದು, ಬಟ್ ಐ ಕ್ಯಾನ್ ಗೆಸ್ PA ಇರಬಹುದು ಅಥವಾ AP. ಅಯ್ಯಯ್ಯೋ, ಕನ್ನಡದವರಲ್ಲ, ಹೌದು ಕನ್ನಡದವರು. ಆ ಥರ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್. ವ್ಯಾಲೆಂಟೈನ್ ವೀಕ್ ಅಲ್ವಾ, ಅದಕ್ಕೆ ಒಂಚೂರು ಎನರ್ಜಿ ಹಾಕಿ ಮಾಡುವಂಥ, ಜೀವನದಲ್ಲಿ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಇರಿ ಅಷ್ಟೇ. ಸೊ ಸಿಂಗಲ್ ಪೇರೆಂಟಿಗೂ ಕೂಡ ಒಳ್ಳೆಯದಾಗತ್ತೆ, ಪಾಪು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೆ. ಮ್ಯೂಸಿಕ್ ಇಂಡಸ್ಟ್ರೀಲಿ ಹೆಚ್ಚು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವಿಗೆ ಒಂದು ಹಣೆಬಟ್ಟನ್ನು, ಯಾರೋ ಚಿನ್ನದ ಹಣೆಬಟ್ಟನ್ನು ಸೇವೆ ಮಾಡ್ತಾರೆ, ಕೊಡ್ತಾರೆ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಇಂಡಸ್ಟ್ರೀಲಿ ನಿಮಗೆ ಯಶಸ್ಸು ಬರುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಪಿತ್ರಾರ್ಜಿತ ಆಸ್ತಿ, ಪೂರ್ವಾರ್ಜಿತ ಆಸ್ತಿ ಕೈ ಬಿಟ್ಟು ಹೋಯಿತು ಅಂತ ಯಾರೋ ಬೇಜಾರು ಮಾಡ್ಕೊಂಡಿರ್ಬೋದು. ಬಟ್ ಯಾರು ಬೇಜಾರು ಮಾಡ್ಕೊಂಡಿರಬೇಕೋ ಅವರೇ ಬೇಜಾರು ಮಾಡ್ಕೊಂಡಿಲ್ಲ, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ ಗ್ರೋತ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕನಸು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಅನಿರೀಕ್ಷಿತ ಅತಿಥಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ತಾಯಿಗೆ ಮೂಗ್ಬಟ್ಟಿನ ಹಣೆಬಟ್ಟಿನ ಹರಕೆ ಮಾಡಿಕೊಂಡು ತೀರಿಸ್ರಿ ಮಟ್ಟಾಳ್ರ ಅನ್ನುವಂಥದ್ದು ಇದೆ. ನಾನು ಬೈದಿಲ್ಲ, ನನಗೆ ಯಾರೂ ಬೈಕೊಳ್ಳೋ ಹಾಗಿಲ್ಲ. ಸೊ ಇಲ್ಲಿ 2 ಟ್ರೀ ಇದೆ, 2 ಏಂಜಲ್ ಹಾರ್ಟ್ ಇದೆ, 2 ಪಾಪು ಇದೆ, 2 ಏನದು ಪರ್ಲ್ ಇದೆ, ಕಪ್ಪೆ ಚಿಪ್ಪದು ಅದೇನು ಬರುತ್ತಾ ಅದಿದೆ, 2 ಚಿಟ್ಟೆ ಇದೆ, 2 ಸ್ಟಾರ್ ಇದೆ, 2 ಹನಿ ಬಿ ಇದೆ. ಎಲ್ಲ ಏನು ಹೇಳ್ತಿದೆ? ಸೊ ರೆಡಿ ಟು ಮಿಂಗಲ್, ಬೇಗ ಮದುವೆಯಾಗಿ ಸೆಟ್ಲಾಗಿ ಅನ್ನುವಂಥದ್ದು ಇದೆ. ಮದುವೆಯಾಗಿ ಸೆಟ್ಲಾಗಿ. ಓಕೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಹೇಳ್ತಿದ್ದಾರೆ. ನಮ್ಮಪ್ಪ ಕೊಡೋಕ್ಕೆ ನಮ್ಮಪ್ಪನೇ ಇಲ್ಲ. ಸೊ ನಿಮ್ಮಪ್ಪ ಮಾಡಿಕ್ಕಿರೋ ದುಡ್ಡು ನಿಮ್ಮ ಹತ್ರ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ. ನಮ್ಮಪ್ಪ ನಿಮ್ಮಪ್ಪನ ಹತ್ರ ನಿಮಗೆ ದುಡ್ಡು ಕೇಳೋ ಅಗತ್ಯನೇ ಇಲ್ಲ. ಯಾಕೆಂದರೆ ಯೂನಿವರ್ಸೇ ನೀವು ಮಾಡಿರೋ ಪುಣ್ಯನ ದುಡ್ಡಿನ ಮುಖಾಂತರ ನಿಮಗೆ ಕಳಿಸ್ತಾ ಇದೆ. ಅದನ್ನು ಎಂಜಾಯ್ ಮಾಡಿಕೊಂಡು ನೀವೇ ನಮ್ಮಪ್ಪ ಅಂದ್ಕೊತೀನಿ, ನೀವೇ ನಂಗೆ ದುಡ್ಡು ಕಳಿಸ್ಬಿಡಿ. ಓಕೆನಾ? ನನ್ನ ಫೋನ್ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ GPay ಅಲ್ವಾ ಫೋನ್ಪೇ ಯಾವುದಾದ್ರೂ ಒಂದು ಮಾಡಿಬಿಡಿ. ಓಕೆನಾ? 665841 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸಿಂಹರಾಶಿ, ಧನಸ್ಸು ರಾಶಿ, ತುಲಾ ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ,
ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಡೇರ್ ಟು ಕಮಲಾ ಹತ್ರ ಮಾತಾಡ್ಬೇಕಾದ್ರೆ ಬಿ ಕೇರ್ಫುಲ್. ಓಕೆ, ಕಮಲಾಕ್ಷಿ ಆಕೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಕೇಳಿಸ್ತಾ ಇದೆ. ಯಾರೋ ಟ್ರಿಪ್ ಹೋಗೋದು, ಏರೋಪ್ಲೇನಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಸೊ ಯಾರೋ ಏರೋಪ್ಲೇನಲ್ಲಿ ಹೋಗ್ದಿರ ನಡ್ಕೊಂಡು ಹೋಗ್ತಾರಾ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂದರೆ? ಅದನ್ನು ಹೇಳ್ತಿಲ್ಲ, ನೀವೇ ಏರ್ಪೋರ್ಟಿಗೆ ಹೋಗ್ಬೋದು, ಅಥವಾ ನೀವು ಏರೋಪ್ಲೇನಲ್ಲಿ ಹೋಗ್ತೀನಿ ಅಂದ್ಕೊಂಡು ನಿಮಗೆ ಪ್ಲೇನ್ ಕ್ಯಾನ್ಸಲ್ ಆಗಿ ನಡ್ಕೊಂಡು ನಟರಾಜ ಸರ್ವಿಸ್ ಮಾಡೋಂಗೆ ಆಗ್ಬಿಡ್ಬೋದು. ಡೇರ್ ಟು ಟಾಕ್ ವಿತ್ ಮೀ, ಓಕೆ, ಬಿ ಕೇರ್ಫುಲ್. ಸ್ವಿಸ್ ಬ್ಯಾಂಕಲ್ಲಿ ಯಾರ್ದೋ ಅಕೌಂಟು ಖುಲಾಸ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸೇಫ್ಟಿ ಕಡೆ ನಿಮ್ಮ ಸೇಫ್ಟಿ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜಯಂತ್ ಅನ್ನೋರ ಕಡೆಯಿಂದ ಕಾಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. VJ ಅನ್ನುವಂಥದ್ದು ಇದೆ. ವಿಕೆಟ್, ಓಕೆ, ಲಂಡನ್ನಲ್ಲಿ ವಿಕೆಟ್ ಎಲ್ಲ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ವೆಸ್ಟ್ ಬೆಂಗಾಲು, ವೆಸ್ಟ್ ಸಮಥಿಂಗ್ ಏನೋ ವೆಸ್ಟ್ ಕೇಳಿಸ್ತಿದೆ. ವೆಸ್ಟ್ ಬೆಂಗಾಳು, ಆ CMಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, XL, ಓಕೆ, ಯಾರೋ ಇಲ್ಲಿ ಸೈಜ್ ಚಿಕ್ಕದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಜಿಮ್ಮಿನ ವಿಚಾರಕ್ಕೆ ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕಾರ್ಗಿಲ್ ಅಂತ ಕೂಡ ಕೇಳಿಸ್ತಾ ಇದೆ. BSF ಯೋಧರಿಗೆ ಏನೋ ಒಂದಷ್ಟು ವಿಶೇಷವಾದಂಥ ಸರ್ಟಿಫಿಕೇಟ್ ಸಿಗುತ್ತೆ, ಸಮಥಿಂಗ್ ಏನೋ ಅವರಿಗೆ ವಿಶೇಷವಾದದ್ದೇನೋ ಕೊಡುಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಇಂಡಿಯನ್ CM ಅಥವಾ ಬೇರೆ CM, ಬೇರೆ ದೇಶದ CM ಗೊತ್ತಿಲ್ಲ, ಅವರು ಜೈಲಿಗೆ ಹೋಯ್ತಾರೆ ಅಂತ ಇದೆ. ಓಕೆ, ಫ್ರೈಡೇ ವೀಕೆಂಡ್ ತುಂಬ ಇಂಪಾರ್ಟೆಂಟ್, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ವೈಫಿ, ಯಾರ್ದೋ ಬೆಸ್ಟ್ ವೈಫ್ ಅಂತ ಯಾರೋ ನಿಮ್ಮ ಹಸ್ಬೆಂಡ್ ನಿಮಗೆ ಗಿಫ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಮೈ ವೈಫ್ ಅಂತ. ಏನೋ ಸ್ಪೆಸಿಫಿಕ್ ಆಗಿ ಏನೋ ಒಂದು ಮೆಸೇಜ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಯಾರು ಮ್ಯಾರಿ ಮೀ ಅಂತ ಕೂಡ ಕೇಳ್ತಾರೆ ಅನ್ನುವಂಥದ್ದು ಇದೆ. ಮಿಸ್ಟರ್ ಅಂತ ಕೂಡ ಕೇಳಿಸ್ತಾ ಇದೆ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸಮಥಿಂಗ್, ಜಿಂಬಾಬ್ವೆ, ಏನೋ ಒಂದು. ನಿಮ್ಮ ಫೇವ್ರೆಟ್ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫರ್ಜಾನ ಅಂತ ಕೇಳಿಸ್ತಾ ಇದೆ. ಫೈಜುಲ್ ಅಂತ ಕೂಡ ಕೇಳಿಸ್ತಾ ಇದೆ. WF ಅಂತ ಕೂಡ ಕೇಳಿಸ್ತಾ ಇದೆ. ಆರ್ಮಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಮ್ಯಾರೇಜ್ ಪ್ರೊಫೈಲ್ ಕೂಡ ಬರುವಂಥ ಸಾಧ್ಯತೆ ಇದೆ. ಓಕೆ, RV ಅಂತ ಕೂಡ ಕೇಳಿಸ್ತಾ ಇದೆ. MC ಮ್ಯಾಕ್, ಅಪೋಸಿಷನ್ ಅಂತ ಕೂಡ ಕೇಳಿಸ್ತಾ ಇದೆ. ಆಪೋಸಿಟ್ ಅಂತ ಕೂಡ ಕೇಳಿಸ್ತಾ ಇದೆ. ಕನ್ನಡ ಅಂತ ಕೂಡ ಕೇಳಿಸ್ತಾ ಇದೆ. KG ಅಂತ ಕೇಳಿಸ್ತಿದೆ. ಆಮೇಲೆ ಜ್ಞಾನ ಅಂತ ಕೇಳಿಸ್ತಿದೆ. BR ಡಿಸೋಜಾನ, ಎಸ್ ಡಿಸೋಜ ಅನಿಸುತ್ತೆ. DI ಏನೋ ಒಂದು ಪೋಲ್ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಆಪೋಸಿಟ್ ಕೂಡ ಇದೆ. ಓಕೆ, WFZMCRVRMYIJMPOLXKCF SDI
WQGANBRUIA. ಇಷ್ಟು ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಈ ಕಿವಿಲ್ ಕೇಳಿ, ಆ ಕಿವಿಲ್ ಬಿಟ್ಬಿಡಿ, ಏನು ಬೇಜಾರಿಲ್ಲ. ಒಟ್ನಲ್ಲಿ ನಿಮ್ಮ ಲೈಫಲ್ಲಿ ನೀವು ಬಿಂದಾಸಾಗಿರಬೇಕು. ಇರೋದು ಇದೊಂದೇ ಡ್ಯಾಮ್ ಲೈಫ್. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾ, ನಿಮ್ಮ ಜೀವನ ನಿಮ್ಮ ಕೈಲಿ ಇರಲಿ ಅಂತ ಹಾರೈಸ್ತಾ, ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. 1176 ಚಾಂಟ್ ಮಾಡಿ ನಿಮ್ಮ ಪ್ರೇಮನ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಒಂಚೂರು ಸಿಹಿನ ಜಾಸ್ತಿ ತಿನ್ನಿ, ನಿಮ್ಮ ಜೀವನ ಸಿಹಿ ಸಿಹಿಯಾಗಿ ಇರಲಿ ಅಂತ ಹಾರೈಸ್ತಾ, ಗುರುಭ್ಯೋ ನಮಃ ಅಂತ ಹೇಳ್ತೀನಿ. ನನ್ನ ಈ ರೀಡಿಂಗನ್ನು ನನ್ನ ರಕ್ಷಾ ದೇವತೆಗಳ ಪಾದಾರವಿಂದಕ್ಕೆ, ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕನಸು ನನಸಾಗುವಂಥ ಸಮಯ. ಆ್ಯಕ್ಷನ್ ತಗೊಳ್ಳಿ. ಟೇಕ್ ಕೇರ್.